अविवेक से जल पृथ्वी वृक्ष अग्नि का नाश नहीं करना चाहिए. ನಾವು ವಿನಾಕಾರಣ ಬುದ್ಧಿ ಇಟ್ಟರೆ ಇದು ಅವಿವೇಕ ಆಗಂಗಿಲ್ಲ. ಖರೆ ಅವಿವೇಕ ಯಾವಾಗ ಅರ್ಥ ನಾವು ಏನು ಯಾವಾಗಲೂ ಮಾಡ್ತೇವೆ. ಅವಿವೇಕಲೆ ನಾವು ಜಲ ಪೃಥ್ವಿ ಮತ್ತು ವೃಕ್ಷದ ನಾಶ ಅಗ್ನಿದು ನಾಶ ಮಾಡಬಾರ್ದು. ಪ್ರಮಾದಚರ್ಯ ಇದನ್ನೇನದ ಪ್ರಮಾದಚರ್ಯ ಅದ. ಪ್ರಮಾದ ಯಾವಾಗ ಆಗ್ತದ? ನಮಗೇನು ಅವಶ್ಯಕ ಕೆಲಸ ಇರಂಗಿಲ್ಲ, ಅವಾಗ ಪ್ರಮಾದ ಹೆಚ್ಚಾಗ್ತದೆ. ನೋಡಿ ನೀವು ಖರೆ ಅವಶ್ಯಕ ಕೆಲಸ ಯಾವಾಗ ಆಗ್ತದೆ ಅವಾಗೆಲ್ಲ ಪ್ರಮಾದ ಎಲ್ಲ ದೂರ ಹೋಗ್ತದೆ. ನಾವು ಏನು ಮಾಡಬೇಕು? ನಮ್ಮ ಉಪಯೋಗ ಕಾಯಂ ಅವಶ್ಯಕ ಕೆಲಸದಾಗ ಹಚ್ಬೇಕು. ಏನು ಮಾಡಬೇಕು? ಅವಶ್ಯಕ ಕೆಲಸದಾಗ. ಇತ್ತಾಗ ಈ ಥರ ದಿವಸದಿಂದ ಮಹಾವೀರ ಭಗವಂತ ಏನು ಹೇಳಿದರು, ನೀವು ನಾಳಿನ ಕೆಲಸ ಇವತ್ತು ನಿಯೋಜನೆ ಮಾಡಬೇಕು. ನಿಮ್ಮ ಮನೆಗೆ ಒಂದು 4-5 ಮನುಷ್ಯರು ಅದಾರು, ಮತ್ತು ಮನೆ ಮೇಲೆ ಇವರು ಕೂಡ ಪ್ರಮುಖ ಅದಾರು. ಇವ್ರಿಗೆ ಗೊತ್ತದ ನಾಳೆ ಮನೆಗೆ ಏನೇನು ಕೆಲಸ ಆಗಬೇಕು. ಇವ್ರ ಜವಾಬ್ದಾರಿ ಅದು. ಇದನ್ನು 4 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಡೋದು ಒಂದಿಲ್ಲ. ಆಗನ ಏನು ಮಾಡೋದು? ಇವರು ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತಾರೆ. ಅವ್ನ ಕೆಲಸ ಅವ್ರ ಕಡೆ, ನಿಮ್ಮ ಕೆಲಸ ನಿಮ್ಮ ಕಡೆ, ನಿಮ್ಮ ಕಡೆ ನಿಮ್ಮ ಕಡೆ, ಒಂದಿಲ್ಲ 4-5 ಮನುಷ್ಯಗೆ ವಿಭಜನೆ ಆಗ್ತದೆ. ಅದನ್ನು ಕೆಲಸ ನಿಮ್ಮ ಕಡೆ ಕೊಡೋಣ. ಅವು ಕೆಲಸ ಏನು ಮಾಡಬೇಕು? ಇವರು ಹೇಳಿದೆಲ್ಲ ಒಂದು ಕಾಗದ ಮೇಲೆ ಬರ್ಕೋಬೇಕು. ಅಂದರೆ ಮುಂಜಾನೆ ಎದ್ದೋಕ್ಕಿಂತ ರಾತ್ರಿ ಮಲ್ಕೊಳ್ಳಿ ತಕ್ಕ ಒಂದು 10-15 ಕೆಲಸ ಇರ್ತಾವೆ. ನಿಮ್ಮ ಹತ್ರಾಗ ಮನೆ ಕೆಲಸನೂ ಇರ್ತಾವೆ. ಅವೇನು ಇವರು ಹೇಳಂಗಿಲ್ಲ, ಖರೆ ಅವನು ನೀವು ಮಾಡಬೇಕು. ಡೈಲಿ ಮಾಡ್ತೇವೆ ಅವಾಗ ಒಂದಿಲ್ಲ. ಹಿಡುತ್ತೆ ಸರ್. ಮುಂಜಾನೆಯಿಂದ ರಾತ್ರಿ ಮಲ್ಕೊ ಹೇಳೋತನ ನಮ್ಗೆ ಏನೇನು ಕೆಲಸ ಮಾಡಬೇಕಪ್ಪ ನಿಮ್ಮದು ವಿವೇಕಲೆ ಕಾಗದ ಮೇಲೆ ಬರ್ಕೋಬೇಕು. ಏನು ಮಾಡ್ಕೋದು? ಯಾರಿಗೆ ಬರ್ಲಾಕ ಹಾಕೋದವ್ರು, ಇವ್ರೇನು ಬರೋಂಗಿಲ್ಲ ಅಂದೆ. ಖರೆ ನೀವು ಬರೋಕ್ಕೆ ಕೊಡ್ಬೇಕು ಅವ್ರಿಗೆ. ಹಾಂ ಖರೆ ಅವ್ರಿಗೆ ಇಚ್ಛೆ ಇದ್ರೆ ನೀವು ಕೇಳಬೇಕು. ನೀವು ಸೊಸೆಯರದು ಒಂದಿಲ್ಲ, ನೀವು ಕೇಳಬೇರಿ. ಅತ್ತರಿ ಇವತ್ತು ನಿಮ್ದು ಏನೇನು ಕೆಲಸ ಮಾಡೋದು ಅದು ನಾನು ಬರೆದು ಕೊಡ್ತೇನೆ ಒಂದೇ. ಅಂದರೆ ಅದು ನೋಡಿ ಕ್ಯಾಶೆ ಅವ್ರಿಗೆ ವಿಚಾರ ಮಾಡೋಕ್ಕೆ ಚಾಲು ಆಗ್ತದೆ. ನೀವು ನಿಮ್ಮ ಕಳ್ಸಿಗೆ 10-15 ಕೆಲಸ ಬರ್ತಾವೆ, ಅದನ್ನು ನೋಡೋದು ಮತ್ತು ವಿಚಾರ ಮಾಡೋದು. ಮಹಾವೀರ ಭಗವಂತ ಏನು ಅಂದರು, ನಿಮ್ಮದು ಎಳೆ ಸದುಪಯೋಗ ಆಗಬೇಕು. ಏನಾಗಬೇಕು? ಅದಕ್ಕೆ ಇಂಗ್ಲೀಷಾಗ ಇಕಾನಮಿಕ್ ಅಂತಾರೆ. ಏನಂತಾರೆ? ಇಕಾನಮಿಕ್. ಅಂದ್ರೆ ಅದರ್ಸಿಂದ ನಾವು ಏನು ಮಾಡಬೇಕು? 3 ಸ್ಕೆಚ್ ಪೆನ್ ತೊಗೊಂಡು ಬರು. ಹುಡುಗರದ್ದು ಚಿತ್ರ ತೆಗಿತಲ್ಲ, ಸಣ್ಣ ಸಣ್ಣದ ಸ್ಕೆಚ್ ಪೆನ್ ಸಿಗ್ತಾವ 5 ರೂಪಾಯಿಗೆ ಒಂದೊಂದೊಂದು. ಅವ ಗ್ರೀನ, ಯೆಲ್ಲೋ ಮತ್ತು ರೆಡ್. ಯಾವ? ಹೌದೇ. ಅವು 3 ಸ್ಕೆಚ್ ಪೆನ್ ತೊಗೊಂಡು ಬರೋದು. ಮತ್ತು ಏನು ಮಾಡೋದು? ಈಗ ಯಾದಿ ನಾವು ಕೆಲಸದ ಯಾದಿ ಮುಂದೆ ಇಡೋದು ಒಂದಿಲ್ಲ, ಮತ್ತು ಅದು ನೋಡೋದು ಮತ್ತು ವಿಚಾರ ಮಾಡೋದು. ಇದನ್ನು ಒಂದು ಕೆಲಸ ಅದೇ ಏನದಕ್ಕೆ ಅದು ನಿಮ್ಗೆ ಗೊತ್ತದ. ಅದ್ರ ಮೇಲೆ ಬಿಸೋದು. ಇದಕ್ಕೆ ಕೆಲಸನ ಮಾಡಿದರೆ ಏನಾಕ್ಕದ ಮತ್ತು ಮಾಡಿಲಿಕ್ಕರೆ ಏನಾಕ್ಕದ? ಏನದು? ಹಾಂ, ಅದು ಪರಿಣಾಮ ನಿಮ್ಗೆ ಗೊತ್ತಾಗ್ಬೋದಲ್ಲ. ಆ ವಿಚಾರ ಮಾಡ್ಕೆ ಇದನ್ನು ಮಾಡಬೇಕು ಏನು ಮಾಡಬಾರ್ದು ಅದು ನಿರ್ಣಯ ಆಗ್ತದಲ್ಲ ನಿಮ್ಗೆ. ಆ ಪ್ರಕಾರ ನಿರ್ಣಯ ಮಾಡಿ ನಿಮ್ದರ್ಕ ಮೊದಲೇನು ವಿಚಾರ ಮಾಡೋದು? ಇತರಾಗಿಂದ ಒಂದು 10-12 ಕೆಲಸ ಅದಾವು. ಇತರಾಗಿಂದ ಯಾವ ಕೆಲಸ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಶಕ್ಯ ಅದು? ಹಿಂಗೆ ಪ್ರಕಾರ ನೋಡಿ ತಿಳಿತದಿಲ್ಲ. ಜೋರ್ಲೆ ಮಾತಾಡ್ಬೇಕು. ನಮ್ಗೆ ಪ್ರತಿಸಾದ ನಮ್ಗೆ ಬೇಕಿದ್ದ. ನಾ ಹೆಂಗೆ ಮಾತಾಡ್ತೇನೆ ಹಂಗೆ ಯಾಕೆ ಮಾತಾಡೋಂಗಿಲ್ಲ? ಏನೋ ಪ್ರತಿಸಾದ ಜೋರ್ಲೆ ಕೊಡ್ರಿ. ಅಂದ್ರೆ ನಿಮ್ಮ ನಿರ್ಣಯ ಆಗಬೇಕು. ಈ ಎಲ್ಲ ಕೆಲಸ ಮಾಡಬೇಕೇನೋ ಮಾಡಬಾರ್ದು. ನಿಮ್ಮ ನಿರ್ಣಯ ಇದು ಮಾಡೋಕ್ಕಬೇಕು ಒಂದಿಲ್ಲ. ಅದಕ್ಕೆ ಒಂದು ಮೇರೆ ಬನ್ನದ ಮತ್ತು ಮಾಡಿಲಿಕ್ಕರ ನಡೀತದೆ. ಅದನ್ನು ಮೊದಲು ನೋಡೋದು. ಅಂದರೆ ಏನು ಕ್ಯಾನ್ಸಲ್ ಮಾಡೋಕ್ಕಾಗ್ತದೆ ಅಂದ್ರೆ ಅಷ್ಟು ಜವಾಬ್ದಾರಿ ಕಡಿಮೆ ಆಗ್ತದೆ ಒಂದಿಲ್ಲ. ನಿಮ್ಗೆ ಯಾಕೆ ಮಾಡಿಲಿಕ್ಕರ ನಡೀತದೆ ಒಂದಿಲ್ಲ. ರೆಡ್ ಪೆನ್ ತೊಗೊಳ್ಳೋದು, ಅದರ ಮೇಲೆ ಲೈನ್ ಮಾಡೋದು ಆ ಕೆಲಸದ ಮೇಲೆ. ಅಂದ್ರೆ ಅದು ಕ್ಯಾನ್ಸಲ್ ಆಯ್ತು. ಆ ಪೂರಾ ವಿಚಾರ ಮಾಡಿದ್ರೆ ನಿಮ್ಗೆ ತಿಳಿತಾವೆ. ಆ ಥರಗೆ ಒಂದು 10 ಕೆಲಸ ಇದ್ರೆ 2-3 ಕೆಲಸ ಮಾಡಿಲಿಕ್ಕರೂ ನಡೀತಾವೆ. ನಾವು ಬರೀ ರೂಢಿಯತ್ ಮಾಡ್ಕೋತ ಕುಂತಿರ್ತೀವಿ. ಅವ್ರು ಮಾಡ್ತಾರೋ ನಾ ಮಾಡ್ತೇನೆ, ಅವ್ರು ಮಾಡ್ತಾರೋ ನಾನು ಮಾಡ್ತೇನೆ. ಈಗ ನೀವು ಯಾವುದೇ ಜಾತ್ರೆ ಬರ್ತದೆ ಅವಾಗ ಏನು ಮಾಡ್ತೀರಿ ನೀವು?
ಎಲ್ಲ ಅಡವಿ ತೆಗಿತೀರಿ, ಎಲ್ಲದ ಹಸ್ಕೊಳ್ಳೋದು ಇಸ್ಕೊಳ್ಳೋದು ಎಲ್ಲ ತೆಗಿತಾರೆ ಮತ್ತು ಒಕ್ಕೋತ್ ಕುಂತೀರಿ. ಖರೆ ಈಗ ಜರೂರಿ ಅದೇನೆ ಎಲ್ಲ ಹೊಲ್ಸ್ ಆಗಿರ್ತಾವೇನ. ಮೊದಲೆಲ್ಲ ಹಿತ್ತಾಳಿ ತಾಂಬೆ ಪಿತ್ತಳಿ ಭಾಂಡೆ ಇರ್ತದ್ದು. ಈಗೆಲ್ಲ ಚಕ್ 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 ಸೋನೆಗೆ ಅದಾವೆ, ಸ್ಟೀಲ್ದು ಅದಾವೆ. ಅವ್ರು ಏನು ಮಾಡ್ತಾರೆ, ಮೊದಲೆಲ್ಲ ಹಿಂಗೆ ಜಾತ್ರೆ ಬಂದರೆ ಎಲ್ಲ ಹೊರಗೆ ತೆಗಿಯೋದು ಮತ್ತು ಎಲ್ಲರಿಗೆ ಒಳ್ಳೆಯ ಈ ಕಡೆ ನೋಡ್ಕೊಂಡು ಆ ಥರಾಗ 3 ತಾಸು ಹಾಕೋದು. ಖರೆ ಈಗ ಅದು ಎಳೆಯೋದೇನ, ಇದು ತಿಳಿಬೇಕು ನಾವು. ಇದು ತಿಳೋಣ ಏನು ಮಾಡಿರ್ಕ ನಡೀತದೆ ಆ ಪ್ರಕಾರಿಗೆ ಏನು ಮಾಡೋದು, ಯಾವ್ದು ಲೈನ್ ಮಾಡೋದು, ಹಾಂ ಅದನ್ನು ತಿಳ್ಕೊಬೇಕು. ಇಲ್ಲೇ ಯಾರಿಗೆ ಅಲ್ಲೇ ನಾವು ಗಿರಿನ ಹೊಡೆದ್ವಿ, ಯಾಕಂದ್ರೆ ಗಿನ್ಸ್ ಹೊಡೆಯೋದು ನಿಮಗೆ. ಯಾವ್ದು ಕ್ಯಾನ್ಸಲ್ ಮಾಡೋದು ಅದು ಇದು ಮಾಡಿರ್ಕ ನಡೀತದೆ ಅಂದರೆ ನಮ್ಮ ಬುದ್ಧಿ ನಡೀತದಿಲ್ಲ, ಆಗ ನಮ್ಮ ಇಕಾನಮಿಕ್ ಉಪಯೋಗ ನಡೀತದೆ, ವಿವೇಕ್ ಚಾಲು ಹೊತ್ತಾಯ್ತು ಒಂದಿಲ್ಲ. ಅದನ್ನಾತು ಹಿಂದೆ ಕಡೆ ಏನು ತೊಗೊಳ್ಳೋದು, ಯೆಲ್ಲೋ ಪೆನ್ ಕಾಯಕ್ಕೆ ತೊಗೊಳ್ಳೋದು. ಮತ್ತು ಈಗ 10 ಕೆಲಸ ಈಗ 3 ಕೆಲಸ ನಿಮಗೆ ಕ್ಯಾನ್ಸಲ್ ಅದು ಒಂದಿಲ್ಲ. 7 ಕೆಲಸ ಉಳಿದು ಅದ್ರ ಮೇಲೆ ಮತ್ತೆ ದೃಷ್ಟಿ ಬೇಕು. ಇದನ್ನು ಕೆಲಸ ಇವತ್ತೇ ಮಾಡಬೇಕು, ನಾಡ್ದು ನಾಡ್ದು ಮಾಡಿದ್ರೆ ನಡೀತದೆ. ಈ ಪ್ರಕಾರ ವಿಚಾರ ಮಾಡೋದು ತಿಳ್ಕೊರಿ. ನಿಮಗೆ ಎಲ್ಲಿ ದವಾಖಾನೆಗೆ ಹೋಗೋದದು, ಏನರೇ ಪೇಟೆಗೆ ತೊಗೊಂಡು ಹೋಗೋದದು, ಎಲ್ಲಿ ಊರಾಗ ಹೋಗೋದದು, ಹೊರಗಿನ ಊರಾಗ ಹೋಗೋದದು. ಆವಾಗ ಇಂದಿಲ್ಲಿ ನಾಳೆ ಮಾಡೋಕ್ಕಾಗೋದಿಲ್ಲ. ಎಷ್ಟು ನಾಡ್ದು ಮಾಡೋಕ್ಕಾಗ್ತದೆ ಅಷ್ಟು ನಾಳೆ ಮಾಡಿ. ಅಂದರೆ ಇನ್ನೊಂದು ಕೆಲಸ ಅದೆಲ್ಲ ಎಲ್ಲೋ ಲೈನ್ ಮಾಡೋದು, ಎಷ್ಟು ಉಳಿದು 3-4 ಕೆಲಸ ಉಳಿದು. ಅಂದರೆ ನೀವು 60% 60% ಎಳೆ ಏನಾಯಿತು ಉಳಿತಿಲ್ಲ. ಅಂದರೆ ನಿಮ್ಗೆ ಉತ್ಸಾಹ ಬೆಳೀತಿಲ್ಲ. ಆವಾಗ ನೀವು ಈಗ 4 ಕೆಲಸ ಉಳಿದೆವು, ಆ ಥರ ಮೇಲೆ ಗ್ರೀನ್ ಲೈನ್ ಅಂದರೆ ಮಾಡಾಕಬೇಕು. ಏನ ಹೊಂದಿಲ್ಲ ಅದನ್ನ ಮಾಡಕ್ಕೆ ನಿಮ್ಗೆ ಚಲೋ ಎಳೆ ಸಿಗ್ತದೆ. ಮತ್ತು ಅದನ್ನು ಮಾಡೋಣ, ಎಳೆ ಮತ್ತು ಉಳಿತದಿಲ್ಲ. ಆವಾಗ ನಿಮ್ಗೆ ಮತ್ತೆ ವಿಚಾರ ಮಾಡೋದು, ಇನ್ನು ನಾಳಿನ ಅವಶ್ಯಕ ಏನು ಕೆಲಸ ಅದ ಇವತ್ತು ಮಾಡಿದ್ದು ಬರ್ತದಿಲ್ಲ. ಕಲ್ ಕರೆಸೋ ಆಜ್ ಕರ್, ಆಜ್ ಕರೆಸೋ ಅಬ್ ಕರ್. ಇದರಿಂದ ಅರ್ಥ ತಿಳಿದೇನೆ. ಏನೇ ಅರ್ಥ ತಿಳಿದು, ಹಾಂ ಅಂದರೆ ಅವಶ್ಯಕ ಕೆಲಸದ ಆ ಥರ ನಮ್ಮದು ಲಕ್ಷ್ಯ ಹತ್ತದು. ಅಂದರೆ ಪ್ರಮಾದ ಆಗಂಗಿಲ್ಲ. ಅಂದರೆ ಪ್ರಮಾದ ಎಷ್ಟು ಹಾಕೋ ಅನರ್ಥ ದಂಡವಾಗ್ತದೆ. ಮತ್ತು ವಿನಾಕಾರಣ ಕರ್ಮ ನಾವು ಕಟ್ಕೋತೇವೆ. ಈ ಕರ್ಮ ಈಗ ಇಲ್ಲ ಅಂದರೆ ನಮ್ಮದು ಉಪಯೋಗ ಎಲ್ಲ ಕಾನ್ಸಂಟ್ರೇಟ್ ಆಗ. ಮತ್ತು ಉಪಯೋಗ ಯಾವಾಗ ಕಾನ್ಸಂಟ್ರೇಟ್ ಆಗ್ತದೆ ಆ ಥರ ಶಕ್ತಿ ಚೈತನ್ಯ ತಾನೇ ಬರುತ್ತೆ. ತಿಳಿತಾರೆ. ಅದಕ್ಕೆ ಈ ಮಾರು ಭಗವಂತ ಅಂತಿರು, ನಾವು ಅವಶ್ಯಕ ಎಲ್ಲ ಕೆಲಸ ಪೈಲ ಬರ್ಕೊಳ್ಳೋದು. ಖರೆ ನೀವು ಮನ್ಯಾಗ ಎಲ್ಲರೂ ಮಾತಾಗಬೇಕು ರಾತ್ರಿ ಮಲ್ಕೋಕಿತ್ತು, ನಾಳೆ ನಮ್ಗೆ ಏನೇನು ಮಾಡಬೇಕು, ಇವ್ರಿಗೇನು ಮಾಡಬೇಕು, ಇವ್ರಿಗೇನು ಮಾಡಬೇಕು, ಇವ್ರದ್ದು ಕೆಲಸ ಅದು. ಮತ್ತು ನೀವು ಅದು ಒಂದು ಅರ್ಧ 15 ಮಿನಿಟ್ ಸಂಜೆ ಹೇಳಬೇಕು, ನಾಳೆ 4-5 ಕೆಲಸ ಅದಾವೆ, ನಾನು ಕೆಲಸ ಅದಾವೆ, ಮತ್ತು ನಿಮ್ಮ ಮನೇನೂ ಕೆಲಸನೂ ಮಾಡಬೇಕು. ಮತ್ತು ಇವತ್ತು ಮನೇನ ಕೆಲಸ ಬಿಟ್ಟಿದ್ದು ನಡೆಯಂಗಿಲ್ಲ ಅವು ಅದು ತಿಳ್ಕೊರಿ. ಓಕೆ, ಇಲ್ಲಿ ಏನಂತಾರು ಅಂದರೆ ಇಲ್ಲಿಂದ ಪ್ರಮಾದ ಹೋತು. अविवेक से जल पृथ्वी वृक्ष और अग्नि का नाश नहीं करना चाहिए, यह प्रमादचर्या अनर्थ दंड व्रत। तलवार, धनुष, हल आदि हिंसा के उपकरण देकर यश नहीं लूटना चाहिए. ಅಂದ್ರೆ ಯಾರಿಗೆ ಬಾಜುಕಿನವ್ರು ಬರ್ತಾರೆ, ಜರ ಸೂರಿ ಕೊಡ್ರಿಪ್ಪ, ಎಳ್ತಿ ಕೊಡ್ರಿ ಮಾಡ್ತಾರೆ, ಆವಾಗ ಕೊಡೋದಿಲ್ಲ. ಯಾಕ ಆತ ಜೀವ ಹಿಂಸಕ್ಕೆ ಕಾರಣ ಅದು. ಭಲೆ ಅವ್ರಿಗೆ ಅವಶ್ಯಕ ಅದು, ಅವ್ರದವ್ರು ನೋಡಲಿ. ಖರೆ ನಮ್ಮ ದಶಿಂದ ಜೀವ ಹಿಂಸಕ್ಕೆ ಕಾರಣ ಅದಲ್ಲ. ಕ್ರಿಯೆ ಬೆಳೀತು ಹೊಂದಿಲ್ಲ, ಮತ್ತು ಕಾಯಿಪಲ್ಯ ಹೇರ್ತಾರೆ ಹೊಂದಿಲ್ಲ. ಆವಾಗ ಎಲ್ಲರೂ ಜೀವ ನೋಡ್ತಾರೆ, ಹಿಂಗೇನಿಲ್ಲ, ಈ ಕಡೆ ನೋಡ್ತಾರೆ ಮಾಡ್ತಾರೆ. ಅದೇ ಆವಾಗ ಅವ್ರದ್ದೇನು ಪ್ರಮಾದಚರ್ಯ ಅನರ್ಥ ದಂಡ ಹಾಕೋದು ಅದು ಪಾಲು ನಿಮ್ಮ ಕಡೆ ಬರ್ತದೆ. ಬಟ್ ಏನು ನಾವು ಮಾಡಬೇಕು, ನೀವು ಹುಡುಗಿನೂ ತವ್ರ ಮನೆಗೆ ಆ ಕಡೆ ಹೋಗ್ತಾರೆ. ತವ್ರ ಮನೆ ಅಂದರೆ ಯಾವುದಾ, ಮತ್ತು ಅವ್ರದ್ದು ಮನೆ ಅಜ್ಜಿ ಮನೆ. ತವ್ರ ಮನೆದು ಉಲ್ಟ ಏನು, ಹಾಂ ಗಂಡನ ಮನೆ ಅಂತಾರೆ. ಇಲ್ಲಿ ಮತ್ತೊಂದು ಶಬ್ದ ಅದಕ್ಕೆ, सासू सासऱ्याचं घर, त्याला काय म्हणतात,
ಅತ್ತಿನ ಅತ್ತಿನ ಮನೆ. ಅತ್ತಿನ ಮನೆಗೆ ನಿಮ್ಮ ಹುಡುಗಿ ಹೋಗ್ಕಳೆ, ಮನೆ ನಿಮ್ಮ ಕಡೆ ತವ್ರ ಮನೆಯಾಗ ಬಂದ್ರೆ ಆ ಕಡೆ ಹೋಗ್ಕಳೆ. ಆ ಹೇಳಕ್ಕೆ ನೀವು ಆಕೆ ಅಂತಾಳೆ ನನಗೆ ಇದನ್ನು ಬೇಕು ಅದನ್ನು ಬೇಕು, ಅಲ್ಲಿದ್ದನ್ನೇ ತಗೋ, ನಾ ಆ ಥರಕ್ಕೆ ಪಾಲಾಗಂಗಿಲ್ಲ. ಅಂದ್ರೆ ಅವ್ರ ವಿವೇಕಲೆ ಅವ್ರಿಗೆ ಕೊಡಬೇಕು, ಗೊತ್ತದ. ಅಂದರೆ ಇಲ್ಲಿ ಅಂತಾರೋ ಅದು ಅನರ್ಥ ದಂಡವಾದ ಅದು ಹೊಂದಿಲ್ಲ. ಅದಕ್ಕೆ ನಾವು ಸಂಯಮ ಮಾಡಬೇಕು. ತಲವಾರು ಧ್ವಜ ಅಂದರೆ ಇದೆಲ್ಲ ಕೊಡಬಾರ್ದು. ಈಗ ತಿಳ್ಕೊರಿ, ಈ ಸೂರ್ಯ ನಿಮ್ಗೆ ಕೊಟ್ರಿ, ಮತ್ತು ಅಲ್ಲಿ ಮಂದು ಮನಾಗೂ ಅದಾವೆ ಖರೆ, ನಿಮ್ಮ ಕಡೆ ಹೊಸದತ್ತದ್ದು ಬೇಡ್ತಾಳೆ ಆಕೆ ಹೊಂದಿಲ್ಲ. ಖರೆ ಯಾವಾಗ ನಕ್ಕೋದು ಕೂತ ಚೇಷ್ಟ ಮಜಾ ಆಗ್ತದೆ ಆವಾಗ ಕೈಯಾಗ ಅದು ತಿಳ್ಕೊರಿ, ಸಿಟ್ಟು ಬತ್ತು ಅಕ್ಕತಿಲ್ಲ ಅಕ್ಕತಿಲ್ಲ. ಕಾರಣ ಯಾತು ಹೋದ್ರು ಅದಕ್ಕೂ ವಿವೇಕ. ಹಿಂಸಾದಾನ ವಿರತಿ ಅನರ್ಥ ದಂಡ व्रत आहे. ಹಿಂಸಾದಾನ ಅನರ್ಥ ಆಗ್ತಿತ್ತು ಅದು ಬಂದ್ ಮಾಡ್ತು. ಮತ್ತು रागद्वेष उत्पन्न करने वाली कथा कभी नहीं सुनना चाहिए, सुनानी चाहिए, न सुननी चाहिए न सुनना चाहिए. ಅಂದರೆ ಈ ನಾವು ಏನು ಟಿ ವಿ ವगैरे ನೋಡ್ತೇವೆ, ನಾಟಕ ಇರ್ತಾವೆ, ಯುದ್ಧ ಇರ್ತಾವೆ, ಆಟ ಇರ್ತಾವೆ, ಅದು ಹಾರೋದು ಗೆದ್ದೋದು ಒಂದಿಲ್ಲ, ಜುಗಾರ್ನೋ ಒಂದಿಲ್ಲ, ಪತ್ತೆನೋ ಇತಲ್ಲಿ ಏನಾಗ್ತದ, ಹಾರಿದ್ರೂ ರಾಗ ಹಾಕದ ಮತ್ತು ಗೆದ್ದಿದ್ರೂ ರಾಗ ಹಾಕದ, ದ್ವೇಷ ಹಾಕದ ಒಂದಿಲ್ಲ. ಈ ಪ್ರಕಾರ ಕಡಿಮೆ ನಮ್ಮದು ಕಡಿಮೆ ಆಗಬೇಕು, ಮತ್ತೊಬ್ಬರು ಕಡಿಮೆ ಆಗಬೇಕು. ಎಂತ ಅದಕ್ಕೆ ಈ ಪ್ರಕಾರ ಕಥೆ ನಾವು ಓದೋದಿಲ್ಲ, ಹೇಳೋದಿಲ್ಲ, ಕೇಳೋದಿಲ್ಲ. ಅದಕ್ಕೆ ಗಾಂಧೀಜಿ ಹೇಳ್ತಾರೆ 3 ಮಂಗ್ಯ. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತಾಡಬಾರದು. ಅಂದರೆ ಹತ್ತಲ್ಲಿ ನಮ್ದು ಅನರ್ಥ ದಂಡ व्रत ಎಲ್ಲ ಬಂದದ್ದು ಒಂದಿಲ್ಲ. ಖರೆ ಜೈನ ಧರ್ಮ ಇದಕ್ಕೆತ್ ಮುಂದೆ ಹೋಗ್ಕೇಸ್ ಏನಂತದು, ಮನ್ಸಿಗೆ ಕಂಟ್ರೋಲ್ ಮಾಡಬೇಕು. ಅವರು ಹೊರಗಿಂದೆಲ್ಲ ಕನ್ಸ್ ಮಾಡಲಿ. ಗಾಂಧೀಜಿಗೆ ಮನ್ಸಿಗೆ ಕಾಣಲಿಲ್ಲ, ಹೊರಗಿಂದೆಲ್ಲ ಕಾಣ್ತಾ ಹೋಗಿ ಬರೋದು. ಖರೆ ಜೈನ ಧರ್ಮ ಏನಂತ, ನಿಮ್ಮ ಮನ್ಸಿಗೇನು ಖುಲ್ಲ ಬಿಡಬೇಡ್ರಿ. ಮನೋಗುಪ್ತಿ ಅಂದರೆ ಮನೋಗುಪ್ತಿ, ನಿಮ್ಮದು ವಿವೇಕ ಚಾಲು ಅದು, ಅಲ್ಲಿ ಮನ ಹತ್ತದಿಲ್ಲ ಅಂದ್ರೆ ಅದನ್ನು ಗುಪ್ತದ ಒಂದಿಲ್ಲ. ಈಗ धरी और समता भाव सदा सामायिक करिए. ಇಲ್ಲಿ ಸದಾ ಅಂದ್ರೆ ಯಾವಾಗ ಎಳ್ಳೆ ಸಿಗ್ತದೆ ನಿಮ್ಗೆ ಅವಾಗ. ಸದಾ ಸಾಮಾಯಿಕ ಕರಿಯೆ पर्व चतुष्टय माही पाप तज प्रोषधक धरिये. ಅಂದರೆ ಪರ್ವ ಚತುಷ್ಟಯ ಒಳಗೆ ನೀವು ದಶಲಕ್ಷಣ ಬರ್ತಾವೆ, 16 ಕರ್ಣ ಬರ್ತಾವೆ, ನಿಮ್ಮ ಏನೇನು ಉಪಯೋಗಿಸ್ತೀರಿ ಆವಾಗ ಏನ್ರಿ ಆ ಪರ್ವ ಅಂತಾರೆ ಎಲ್ಲರಿಗೆ. ಆ ಪರ್ವ ಚತುಷ್ಟಯ ಒಳಗೆ ಏನಾಗೋದು, ನಮ್ಮ ಏನ್ರಿ ಪಾಪ ಗೆದ್ದಿದ್ದೆವು ನಾವು, ಅಂದರೆ ಸುಖ ತಪ್ಪು ಮಾಡ್ತೇವೆ, ಅದರ ಪಾಪ ನಾವು ಗೆದ್ದಿದ್ದೆವು. ಆ ಪಾಪ ನಷ್ಟ ಮಾಡೋ ಏನು ಮಾಡಬೇಕು, ಪ್ರೋಷಧ ಮಾಡಬೇಕು. ಏನು ಮಾಡಬೇಕು, ಪ್ರೋಷಧ. ಈಗ ನಮ್ಮದು ಏನೋ ಪ್ರೋಷಧ ಆಗಲಿಲ್ಲ, ಯಾವಾಗ ನಾವು 3 ದಿವಸ ಉಪವಾಸ ಹಾಕೋದು ಆವತ್ತು ಪ್ರೋಷಧ ಹಾಕೋದು ನಮ್ಗೆ. ಈಗ ನಾವು ಕಡೂಲಿಗೆ ಚಾತುರ್ಮಾಸ ಇದ್ದೆವು, ಚಾತುರ್ಮಾಸ 3-4 ಸರಿ 3 ಆಗಿದ್ವು. ಹಿಂಗೆ ಚಿಟ್ಟಿ ತೊಗೊಳ್ಳೋಣ, ಏನೇ ಪ್ರಯತ್ನ ಮಾಡೋಣ, ಪ್ರಸಾದ ಎಲ್ಲಿ ಕರೆ ಯಾವ ಮುದ್ದಾಮ ಇಚ್ಛೆಲೇನು ಮಾಡೋದು. ಮತ್ತು ನಾವು ಬಾಹುಲ್ಯಾಗ ಇರ್ತಿದ್ದು 2020 ಕುಂಭದ ಚಾತುರ್ಮಾಸ ಇತ್ತು. ಆವಾಗ ನಾವು ಬಾಹುಲಿಗೆ ಹೋಗ್ತಿದ್ದು. ಯಾವಾಗ ಹೋಗೋದು, ಷಷ್ಠಿ ದಿವಸ ಅಲ್ಲಿಂದ 3 ಕಿಲೋಮೀಟ್ರ್ ಅದು ಕುಂಭದ ಬಾಹುಲಿ. ಕುಂಭದ ಬಾಹುಲಿ ಹೊಳ್ದಾಗ ಬರುವುದು, ಅಲ್ಲಿ ಒಂದು ಸಣ್ಣ ರೂಮ್ ಗುಂಪಾದ, ಅಲ್ಲಿ ನಿಂದಿರೋದು. ಷಷ್ಠಿ ದಿವಸ ಮೊಕ್ಕ ಮಾಡೋದು. ಸಪ್ತಮಿ, ಅಷ್ಟಮಿ, ನವಮಿ ಅಲ್ಲೇ. 10ನೇ ದಿವಸ ಅಂದರೆ ಹತ್ಮಿಕ್ ಆ ಕಡೆ ಹೋಗೋದು, ಎಲ್ಲಿ ಸಿಗ್ತದೆ ಅಲ್ಲಿ ನೋಡೋದು. ಒಮ್ಮೊಮ್ಮೆ ಬಾಹುಲಿಯಾಗ ಸಿಗ್ತಿರ್ಕಿಲ್ಲ, ಮತ್ತೆ 3 ಕಿಲೋಮೀಟ್ರ್ ಹೋಗ್ಯಾಶ ಕುಂಭೋಜ್ ಹೋಗ್ಬೇಕು. ಈಗ ವಾದ ವರ್ಷ ನೋಡಿದೆವು, ಕುಂಭೋಜ್ನೂ ಇಲ್ಲ, ನರಂದಕ್ಕೆ ಹೋಗ್ಬೇಕು, ಖೋಚಿ ಹೋದ್ನಿ, ಮತ್ತೆಲ್ಲಿ ಹೋಗಿ 10 ಕಿಲೋಮೀಟ್ರ್ 4ನೇ ದಿವಸ 10 ಕಿಲೋಮೀಟ್ರ್ ಹೋಗೋದು. ಕರೆ ಹಿಡ್ಕೊಂಡು ಒಂದು ದಿವಸ ಏನಾಯ್ತು, 4ನೇ ದಿವಸ ಹೊಂಟ್ನಿ ಮನೆಗೆ ಏನೋ ವೃತ್ತಿ ಹಿಡಿದ್ಕೆ
ಆ ವೃತ್ತಿನ ಸಿಗಲಿಲ್ಲ. 4ನೇ ದಿವಸ ಇಲ್ಲಿ 5ನೇ ದಿವಸ 5ನೇ ದಿವಸ ನಾವು ಕೋಚಿಗೆ ನರೇಂದ್ರಗೆ ಹೋಗಿದ್ರು. ಅಂದರೆ ಇತಲಿ ಏನಾಗ್ತದೆ, ಸಮತಾಭಾವ ಬೆಳೀತದೆ. धरी और समता भाव सदा सामायिक करिए, पर्व चतुष्टय माही पाप तजी प्रोषद धरिए. पाप तजी ಅಂದರೆ ಪಾಪ ಹೋಗಿಸಲಕ್ಕೆ, ಪಾಪ ತ್ಯಾಗ ಆಗಬಸಲಕ್ಕೆ. ಭೋಗ और उपभोग नियम करी ममता निवारय. ಅಂದರೆ ಮಮತ್ವ ಅಲ್ಲಿಂದ ತೆಗಬೇಕು. ಭೋಗ ಉಪಭೋಗ ಮೇಲಿಂದ ಮಮತ್ವ ಹೋಗಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ನಿಯಮ ಮಾಡಬೇಕು. ಮುನಿಕೋ ಭೋಜನ ದೇಯ ಫೇರ ನಿಜ ಕರಹಿ ಆಹಾರ. ಅಂದರೆ ಇಲ್ಲಿ ಏನು ಹೇಳ್ತಾರೆ ತಿಳ್ಕೊರಿ. ಶಾಸ್ತ್ರದಾಗ ಹೇಳಿದರು, ಎಲ್ಲರೂ ದೈನ ಮಂದಿ ಕಾಯಂ ಶುದ್ಧಾರ ಮನೆಯಾಗ ಬೇಕು. ಮತ್ತು ಊರಾಗ ಮನೆಯವರು ಬಂದರು, ಆವಾಗ ಮೊದಲು ಅವ್ರಿಗೆ 6 ಕಡೆ ನೋಡ್ಬೇಕು. ಎಲ್ಲರೂ ಎಲ್ಲರಿಗೆ ಶುದ್ಧಿ ಇದ್ದಾರೆ 6. ನೀವು ಬಸ್ತಿ ಮುಂದೆ ಇಲ್ಲಿಕರೆ ನಿಮ್ಮ ಮನೆ ಮುಂದೆ ಪಡಗಲ್ನಾಗ ನಿಂದಿರ್ಬೇಕು. ಬರೀ ನೀವು ನೀರು ತೊಗೊಂಡು ನಡೀತದೆ. ಖರೆ ಪಡಗಾಲ ನೀವು ಚಟ ಹಾಕ್ಬೇಕು. ಹಿಂದಾಗಡೆ ಪ್ರತಿಜ್ಞೆ ಯಾರು ಪ್ರತಿಮೆ ಯಾರದ ಅವರಿಗೆ ಅವಶ್ಯಕ ಹೇಳಿದ್ದಾರೆ. ಹಾಗೆ ಅವರೂ ಮಾಡೋಂಗಿಲ್ಲ, ನೀವು ಬಾಕಿದವ್ರನ್ನ ಬಿಟ್ಟದ್ದು. ಮುನಿಯವ್ರಿಗೆ ಹೆಂಗೆ ಆಗಬೇಕು ಅಂದರೆ ಈಗೇನು ಆಗ್ತದೆ, ಮುನಿಯವರಿಗೆ ದೋಷ ಭಯಂಕರ. ನಮ್ಗೆ ಉದ್ದಿಷ್ಟ ಎಲ್ಲ ಆಗತ್ತೆ. ಆ ಉದ್ದಿಷ್ಟ ನಾವು ಕಡಿಮೆ ಮಾಡೋಕೆ ಬೇಕಂತ ನಾವು ಏನೇನು ಉಪಾಯ ತೆಗಿದ್ದು. ಡೈರೆಕ್ಟ್ ಹೇಳೋದು ನೀವು ಕೇಳಂಗಿಲ್ಲ. ನಾವು ಈ ಧಾನ್ಯ ತೊಗೊಂಡು ಹೋಗಿರ್ತೇವೆ ಅಂದರೆ ನೀವು ಒಂದು ಇಲ್ಲಿಗೆ 2 ಮರಿ ಇಡಾಕಬೇಕು, ಒಂದಿಲ್ಲ. ಅದನ್ನು ಪ್ರಯತ್ನ ಮಾಡ್ತೀವಿ. ಮತ್ತು ಅದನ್ನು ನಿಮ್ಮ ಕಡೆ ಮುನಿ ಬಂದಿಲ್ಲ ಅಂದರೆ ನಿಮಗೇನು ಪಾಪ ಐತೇನೋ, ಪುಣ್ಯ ಐತಿಲ್ಲ. ಮತ್ತು ಆ ನಿಮಿತ್ತಲ್ಲಿ ಮುನಿ ನಿಮಿತ್ತಲ್ಲಿ ನಿಮ್ಮ ಮನೆಗೆ ಶುದ್ಧ ಅನ್ನ ಹಾಕದು. ಆ ಶುದ್ಧ ಅನ್ನಾಗಿ ನಿಮ್ಮ ಬುದ್ಧಿ ಶುದ್ಧಿ ಹಾಕದು. ನಿಮ್ಮ ಪಾಪ ಎಲ್ಲ ಕಳೆದು ಹೋಗ್ತವೆ. ಈ ಥರ ಏನಂತಾರೆ, ಮನಮೇ ಮಮತಾ ಭಾವ. हाँ, मन में ममता भाव धारण करके, नहीं समता भाव, मन में समता भाव धारण करके नित्य सामायिक करनी चाहिए. ये सामायिक व्रत है. सामायिक ಅಂದರೆ ಏನ, ದುಃಖದ ಮೇಲೆ ದುಃಖ ಇಲ್ಲ, ಸುಖದ ಮೇಲೆ ಸುಖ ಇಲ್ಲ, ಎಲ್ಲ ಸಮತಾವ. ಶಾಂತ ಕೊಂಡ್ರು, ಬಾಕಿ ಏನೂ ವಿಚಾರ ಮಾಡಿ. ಏನು ವಿಚಾರ ಬರ್ತದೆ ಬರಲಿ, ಖರೆ ಇಚ್ಛೆಲೇ ಏನು ಮಾಡಬಾರ್ದು. ಏನು ಸ್ವಾಭಾವಿಕ ಆಗ್ತದೆ, ಪ್ರಾಕೃತಿಕ ರೂಪಲೇ ಏನಾಗ್ತದೆ ಅದನ್ನು ಸ್ವಾಭಾವಿಕ ದಶ. ಆ ಸ್ವಾಭಾವಿಕ ದಶೆಗೆ ನಾವು ನೋಡ್ಕೋಬೇಕು. ಮತ್ತು ಅತನಾಗ ಸಾಮಾನ್ಯ ಅಂದರೆ ನೋಡ್ಕೋದಂದ್ರೆ ಜ್ಞಾನ ದರ್ಶನಲೇ ನೋಡೋದು. ಅದು ಬರೀ ಈ ಕಣ್ಣಲ್ಲಿ ಈ ಕಣ್ಣು ಬಂದದ ಒಂದೇಳಿ, ಈ ಕಣ್ಣು ಬಂದ್ ಮಾಡಿ ಕ್ಯಾಶೆ ನಿಮ್ಮ ಜ್ಞಾನೋಪಯೋಗ ಚಾಲು ಮಾಡಬೇಕು. ಜ್ಞಾನೋಪಯೋಗ ಹತ್ತಲ್ಲೇ ಚಾಲು ಹಾಕೋದು ಜ್ಞಾನ ದರ್ಶನ. ಮತ್ತು ಇದನ್ನು ಚಾಲು ಇರ್ತದೆ ಜ್ಞಾನೋಪಯೋಗ ಹಂಗಿಲ್ಲ, ಅವಾಗ ಕರ್ಮೋಪಯೋಗ. ಕರ್ಮ ಬಂಧನ ಆಕ್ಕದು. ಇದು ಅಂದರೆ ಸ್ವಾಭಾವಿಕ ಮತ್ತು ಅಸ್ವಾಭಾವಿಕ. ಸ್ವಾಭಾವಿಕದಾಗ ಕ್ರಿಯಾಗಿ ನಾವು ನಿಂದ್ರೋದಂದ್ರೆ ಅದು ಸ್ವಭಾವದಾಗ ಹೋಗ್ತು ಒಂದಿಲ್ಲ. ಬಟ್ ಸ್ವಭಾವದಾಗ ಹೋಗೋಣ. ನೀವು ಸಮಯ ಕೊಡ್ತೀರಿ, ನಿಮ್ಮ ಪ್ರಮಾದಲೇ ಜಾಂಬಾಯಿ ಬರಲಿ, ಅದನ್ನು ಬಂದ್ ಮಾಡಬೇಡ್ರಿ. ಈಗ ನಾವು ಖಡ್ಗಾಸನಾಗ ಎಷ್ಟು ನಿಂದಿರ್ತೇವಲ್ಲ ಅವಾಗ ನಂಗೆ ಪ್ರಮಾದ ಹೆಚ್ಚಾಕದು. ಖರೆ ನಾಗ ಬಂದ್ ಮಾಡೋಂಗಿಲ್ಲ. ಪ್ರಮಾದ ಬಂದರೆ ನಾವು ಬಿಟ್ಟು ಬಿಡ್ತೀನಿ. ಪ್ರಮಾದ ಆಗಲಿಲ್ಲ, ಆಗಬೇಕು. ಖರೆ ಅದಕ್ಕೆ ಮೇಲೆ ಕಂಟ್ರೋಲ್ ಮಾಡಬೇಕು. ಅದ್ರ ಮೇಲೆ ನಾವು ಕಂಟ್ರೋಲ್ ಮಾಡಿದರೆ ಅದು ಅಕ್ಕುಂಚ ಹಾಕದು. ಈ ಸೀರೆ ಪ್ರೆಷರ್ ಅಕ್ಕುಂಚ ಮತ್ತು ಅದು ವಿಭಾವ ಅಂದರೆ ಪ್ರತಿಕ್ರಿಯೆ ಬಾಜು ಅವಯವ ಮೇಲೆ ಹಾಕದು. ಅಂದ್ರೆ ಅದು ದೋಷ, ಶರೀರ ದೋಷ ಹಾಕದು. ಮತ್ತು ಯಾವುದೂ ಸ್ವಾಭಾವಿಕ ಕ್ರಿಯೆ ಆಗಲಿ ಎಂತೂ ಹೊಲ್ಸ್ ಕ್ರಿಯೆ ಆಗಲಿ, ನಾದ ಹಾಕೋದು, ಪಾದ ಹಾಕೋದು ಒಂದೇ, ಅದನ್ನು ನಾದಬೇಡ ಆಗಲಿ. ಯಾಕಂದ್ರೆ ನಮ್ಗೆ ಅದು ದೊಡ್ಡ ಅದು ಬೀಳೋದು ಬೇಕು. ಇವು ಏನು ಸ್ವಾಭಾವಿಕ ಕ್ರಿಯೆ ಅದ ಶರೀರ, ಅವು ವಿಕಾರ ಅದಾವೆ. ಪ್ರಮಾದ, ಆಳಸ ಹೊಂದಿಲ್ಲ, ಮತ್ತು ನಾವು ಶಂಕತೀವಿ, ಇದನ್ನೆಲ್ಲ ಸ್ವಾಭಾವಿಕ ಕ್ರಿಯೆ. ಅವೆಲ್ಲ ವಿಕಾರ ಒಳಗಿಂದ ಹೊರಗೆ ಬೀಳಕ್ಕೆ ಅದಾವೆ. ಅದರ ಮೇಲೆ ನೀವು ಏನು ಮಾಡಬೇಕು, ಕಂಟ್ರೋಲ್ ಮಾಡೋದಿಲ್ಲ. ಅದನ್ನು ಲಗೇಜ್ ಕ್ಲಿಯರ್ ಮಾಡಬೇಕು. ಅದಕ್ಕೆ
ಯಾರು ಮೊನ್ನೆನೂ ಹೇಳ್ತಾರೆ ನಿಮ್ಗೆ 1ಕ್ಕೆ ಹೋಗೋದದ 2ಕ್ಕೆ ಹೋಗೋದದ ಮತ್ತು ನೀವು ಪ್ರವಾಸ ಆಗದಾರಿ ಆವಾಗ ನೀವು ಅಂಜಿಕೆ ಹಸ್ತದ ಹೆಂಗೆ ಹೋಗ್ಲಿಪ್ಪ ಹೊಂದಿಲ್ಲ ಅದು ಅಂಜಿಕೆ ಮೇಲೆ ಬಿಟ್ಟು ಬಿಡೋದು ಲಗೇಜ್ ಡ್ರೈವರ್ಗೆ ಹೇಳೋದು ಇಲ್ಲಿ ಬಾಜುಕೇನಾದ್ರು ಹೇಳು ಗಾಡಿ ಮತ್ತಪ್ಪ ನಂಗೆ 1ಕ್ಕೆ ಹೋಗೋದು 2ಕ್ಕೆ ಹೋಗೋದು ಅವಳು ಸುಳ್ಳು ಹೇಳಿ 1ಕ್ಕೆ ಹೋಗೋದಿದ್ರೂ 2ಕ್ಕೆ ಹೋಗ್ತೇವೆ ಇಲ್ಲೇ ಮಾಡ್ತಾನೆ ಸುಳ್ಳು ಹೇಳಿ ಖರೆ ಅವ್ನು ಗಾಡಿ ತೇಳ್ಬೇಕು ಒಂದೇ ಅಂದ್ರೆ ನಿಮ್ಮ ಬರೋಬ್ಬರಿ 2 ಮತ್ತು 2-3 ಹೆಂಗಸರು ಹೋಗ್ಕ ಖರೆ ಹಂಗೆ ನೀವು ದಬಾಸ್ಕೆ ಹಸಿ ಇಟ್ರೆ ಅಂದರೆ ಶಮನ ಮಾಡಿದರೆ ಅದು ಸೈಡ್ ಎಫೆಕ್ಟ್ ಹಾಕತ್ತೆ ಮತ್ತು ಆ ಥರ ಮೃತ್ಯುನೂ ಹಾಕತ್ತೆ ಇದನ್ನು ವಿವೇಕ ಅದೇ ಅಂದರೆ ಏನು ಹೇಳಿದರು ಅಯ್ಯ ಹಾಂ ಮತ್ತು ಹಾಂ ಸಮತಾ ಭಾವ ಧಾರಣ करना है ಸಾಮಾಯಿಕ ಅಂದ್ರೆ ಮತ್ತೇನು ವಿಶೇಷ ಇಲ್ಲ ಗಪ್ಕೊಂಡ್ರು ಏನು ಹಾಕದ ಹೋಗಲಿ ಈ ಮನಸ್ಸು ಎಲ್ಲಿ ಹೋಗೋದು ಸ್ವಾಭಾವಿಕ ಹೋಗಲಿ ಖರೆ ಇದನ್ನು ಮತ್ತು ಇದನ್ನು ಕಣ್ಣು ಬಂದ್ ಮಾಡೋಕ್ಕೆ ಶಕ್ಯ ಇದಲ್ಲ ಅದನ್ನು ಸ್ವಾಭಾವಿಕ ನೀವು ಶಕ್ಯ ಇದೆ ಮಾಡಿರಿ ಮತ್ತು ಏನು ಶಕ್ಯ ಇಲ್ಲ ಅದನ್ನು ನಾನು ಬಿಟ್ಟು ಮೊದಲೇ ನಾವು ಏನು ಶಕ್ಯ ಇದೆ ಅದನ್ನು ಕಂಟ್ರೋಲ್ ಮಾಡು ಅಂದರೆ ಇದಕ್ಕೆ ಸ್ವಭಾವಲೇ ಇದು ಶಾಂತಕೊಂಡಿರ್ತದೆ ಅಂದರೆ ನೀವು ಆಸರವು ಕಡಿಮೆ ಆಗೋದು ಓಕೆ ಏನಂದರು चारों पर्वों में 2 अष्टमी 2 चतुर्दशी 2 अष्टमी 2 चतुर्दशी को व्यापार आदि पाप कार्यों को छोड़कर प्रोषदोपवास करना चाहिए ಯಾವಾಗ ನಿಮಗೆ ಅಕ್ಕದ ಮೊದಲು ನೀವು ಪ್ರೋಷದ ಬರೀ ಲಗೆ ಉಪವಾಸ ಮಾಡಬೇಡ್ರಿ ಯಾಕಂದರೆ ಸವೈ ಇರಂಗಿಲ್ಲ ಖರೆ ಒಪ್ಪತ್ತು ಅನ್ನೋದು ನಡೀತದಿಲ್ಲ ನಾವು ಒಪ್ಪತ್ತು ಅನ್ನೋದು ವಾರಕ್ಕೊಮ್ಮೆ ಒಪ್ಪತ್ತು ನಾವು ಉಡಾಕಬೇಕು ಒಪ್ಪತ್ತು ಉಪವಾಸ ಇರಬೇಕು ಅಂದರೆ ಶರೀರ ಸ್ವಲ್ಪ ಕ್ರಿಯೆ ಚಾಲು ಇದೆ ಈಗ ನೀವು ಗಟರ್ದಾಗ ನೋಡ್ತೀರಿ ಗಟರ್ದಾಗ ನೀರು ಕಾಯಂ ಹೋಗ್ತದೆ ಖರೆ ಅದಾಗಿ ಶೇವಾಳು ಪಕಡಿಸ್ತದೆ ಕಸರೆ ಅಡ್ಕಸ್ತದೆ ಒಂದಿಲ್ಲ ಖರೆ ಯಾವಾಗ ನಾವು ನೀರು ಬಂದ್ ಮಾಡ್ತೇವೆ ಅವು ಇದೆಲ್ಲ ಒಣಗ್ತದೆ ಒಣಗನ ಎಲ್ಲೋ ಸಾಪ್ ಹಾಕತ್ತೆ ಆ ಪ್ರಕಾರ ನಾವು ಒಳಗಿಂದ ಏನು ನಾಲಿ ಅದಾವೆ ನಾಲಿ ಅಂದರೆ ಏನು ಇವು ರಕ್ತ ನಾಲಿ ಅದಾವು ಆಗ ಶ್ವಾಸ ನಾಲಿ ಅದಾವು ಹೊಂದಿಲ್ಲ ಅದೆಲ್ಲ ಅದಕ್ಕೆ ದಶಿಂದ ಈ ಮೇಂಟೆನೆನ್ಸ್ ಅಂತಾರೆ ಒಂದಿಲ್ಲ ಗಾಡಿಗೆ ಮೇಂಟೆನೆನ್ಸ್ ಮಾಡ್ತೀರಿ ಫ್ಯಾಕ್ಟ್ರಿ ಮಷಿನ್ ಮೇಂಟೆನೆನ್ಸ್ ಮಾಡ್ತೀರಿ ಆ ಪ್ರಗೆ ಈ ಶರೀರನೂ ಮೇಂಟೆನೆನ್ಸ್ ಆಗಬೇಕು ಇದನ್ನು ಒಂದು ಯಂತ್ರನ ಅದು ಇದನ್ನು ಯಂತ್ರ ಅದು ಇದಕ್ಕೆ ನೀವು ಹೊರಗಿಂದ ಹಾಕೋದು ಸ್ವಲ್ಪ ಎಳೆ ಕಡಿಮೆ ಬಂದಬೇಕು ಇಲ್ಲಗಾರೆ ಬಂದ್ ಮಾಡಬೇಕು 4 ಗಂಟೆ ಬಂದ್ ಮಾಡಿರಿ 8 ಗಂಟೆಗೆ ಮಾಡಿರಿ ಪೂರ ರಾತ್ರಿ ಬಂದ್ ಮಾಡಿರಿ ಆ ಪ್ರಕಾರ ನೋಡಿ ಮತ್ತು ನೀವು ಅದ್ರ ಮೇಲೆ ಲಕ್ಷ್ಯ ಕೊಡ್ಬೇಕು ನಾನು 4 ಗಂಟೆ ಬಂದ್ ಮಾಡೋಣ ನನಗೆ ಏನು ನುಕ್ಸಾನ್ ಆಯ್ತು ಏನು ಫಾಯ್ದೆ ಆಯ್ತು ತಿಳಿತಿಲ್ಲ ಅಂದರೆ ಎಲ್ಲ ರೋಗ ಮೇಲೆ ನಮ್ಮ ಕೈಯಾಗದ ಎಲ್ಲ ರೋಗ ಬೆಳೆಸೋದು ಏನು ಕಡಿಮೆ ಮಾಡೋದು ನಮ್ಮ ಕೈಯಾಗ ಖರೆ ನಾವು ಆತನೇನು ನೋಡೋಂಗಿಲ್ಲ ಬರೀ ತಿಂತೇವು ಮಲಗ್ತೇವೆ ಅದು ಏನು ನಮ್ಮ ಪಚಸಂಗಿಲ್ಲ ಅದಲ್ಲೇ ಮೇದೆ ಹೇಳ್ಸಾಕದು ಚರ್ಬಿ ಮೇದೆ ಅಂದರೆ ಚರ್ಬಿ ಮತ್ತು ನಾವು ದಿಪ್ಪ ಮತ್ತು 40 ವರ್ಷದಾಗ ಅಂದಿಲ್ಲ ಅದನ್ನೆಲ್ಲ ವಿಚಾರ ಮಾಡ್ಕೆ ಸರ್ ನಾವು ಎಷ್ಟು ತಿನ್ನಬೇಕು ಸೈನ್ಸ್ದಾಗ ಹೇಳಿದರು ಈ ಬಾಯಾಗ ಹಲ್ಲಿ ಎಷ್ಟು ಅದಾವೆ ಸರ್ವಸಾಧಾರಣ ಎಷ್ಟು ಇರ್ತಾವೆ ನಿಮ್ಗೆ ಒಮ್ಮೆ ಎನಸ್ ನೋಡ್ರಿ 28 ಅದಾವೆ ಏನು 32 ಎನ್ಸ್ ನೋಡ್ರಿ ನನಗೂ ನಾ ಯಾವಾಗ ಎನ್ಸಿಲ್ಲ ಯಾಕಂದರೆ ಸಾಯಂದಾಗೆ ಹೇಳಿದರು ನಿಮ್ಮ ಹೊಟ್ಟೆ ತುಂಬೋದು ಊಟ ಮಾಡಿ ಒಮ್ಮೆ ಹೇಳಿದಿಲ್ಲ ನಾ ಹಾಂ ಹೊಟ್ಟೆ ತುಂಬ ಹಾಂ ಈಗ ಹೇಳ್ತೇನೆ ಅದು ಇದನ್ನು ಒಂದು ಹೇಳಿದೆ ಈಗ ನಿಮ್ಗೆ ನೀವು ಆರೋಗ್ಯ ಸಂಭಾಳಿಸೋದು ಹೊಂದಿಲ್ಲ ಆರೋಗ್ಯ ಸಂಭಾಳಿಸೋದಿದ್ರೆ ನಿಮ್ಮ ಪಚನ ಶಕ್ತಿ ಅದು ಆ ಥರ ಮೇಲೆ ಪ್ರೆಷರ್ ಬರಬಾರ್ದು ಆ ಥರ ಮೇಲೆ ಪ್ರೆಷರ್ ಬತ್ತು ಅಂದರೆ ಎಲ್ಲ ನಿಮ್ದು ರೋಗ ಚಾಲು ಆಯ್ತು ಡ್ರೈನೇಜ್ ಫುಲ್ ಆಯ್ತು ಡ್ರೈನೇಜ್ ಫುಲ್ ಆಗೋಣ ಎಲ್ಲ ನೀರು ರಸ್ತೆ ಮೇಲೆ ಬರ್ತದೆ ಒಂದಿಲ್ಲ ಮತ್ತೆಲ್ಲ ಅಲ್ಲಿ ಜಂತು 2-3 ದಿವಸ ನೋಡಿದ್ರೆ ಎಷ್ಟು ಹುಳ ಹಾಕೋ ನೋಡ್ರಿ ಮಕ್ ಒಳಗೆ ಹುಳ ಆಗ್ಬೇಕೇನ ಬಟ್ ಇದಕ್ಕೂ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಅಂದರೆ ಒಳಗಿನ ಕ್ರಿಯೆ ಒಣಗಾಕಬೇಕು ಅಷ್ಟು ದಶದಿಂದ ಏನು ಮಾಡೋದು ವಾರಕ್ಕೆ ಒಮ್ಮೆ ನೀವು ಉಪವಾಸ ಮಾಡಿ ಪೈಲೆ ಏಕಾಸನಲ್ಲೇ ಚಾಲು ಮಾಡಿ ಅಂದ್ರೆ ಅಷ್ಟೇ ಪ್ರೆಷರ್ ಕಮ್ಮಿ ಆಯ್ತು
ಆ ಪ್ರಕಾರ ಸೈನ್ಸಾಗಿ ಏನು ಹೇಳ್ತವ್ರು, ನಿಮ್ಗೆ ಆರೋಗ್ಯ ಇದ್ರೆ ಕಂಟ್ರೋಲ್ ಇರೋದು ಇದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಹಸು ಎಷ್ಟು ಇರ್ತದೆ, ನಿಮ್ಮ ಹಸು ಎಷ್ಟು ಅದ ನಿಮ್ಗೆ ಗೊತ್ತಿಲ್ಲ. ನೀವೇನು ಮಾಡ್ತೀರಿ, ಒಳಗೆ ಹೋಗ್ಕೋದು ರುಚಿ ಹತ್ತದ ಹೋಗ್ಕೋದು ತುಂಬ್ತೀರಿ ಒಂದಿಲ್ಲ. ಮತ್ತೆ ಯಾವಾಗ ಕಂಟಾಳಿ ಬರ್ತದೆ ಒಳಗೆ ಹೋಗಂಗಿಲ್ಲ. ಈ ಶ್ವಾಸ ತಗೊಳಕ್ಕೂ ಅದು ಜಾಗ ಇಡಂಗಿಲ್ಲ. ಅಂದರೆ ಏನಾಗ್ತದೆ, ಮ್ಯಾಲಿನ ಶ್ವಾಸ ಮೇಲೆ ತೆಳಗಿನ ಶ್ವಾಸ ಮೇಲೆ, ಮ್ಯಾಲಿನ ಶ್ವಾಸ ಮೇಲೆ ತೆಳಗಿನ ಶ್ವಾಸ ತೆಳ. ಈಗ ಈ ಪ್ರಕಾರ 50-60 ವರ್ಷ ಹಿಂಗೆ ಯಾಕೆ ಹಾಕದು. ನಾವು ಯಾವಾಗ ತರುಣ ಇರ್ತೀವಿ 34 ಅವಾಗ ತಿನ್ನೋದು ನೋಡೋಂಗಿಲ್ಲ, ಬರೀ ತಿಳಿದು. ಮತ್ತು ಸಾಲಿಡ್ ಅನ್ನೇ ಹೆಚ್ಚು ಅಂದರೆ ಗಟ್ಟಿ ಅನ್ನೇ ಹೆಚ್ಚು ತೊಗೋತೀವಿ, ಮತ್ತು ತಿಳಿವು ಅನ್ನೇ ಕಡಿಮೆ ತೊಗೋತೀವಿ. ನೀವು ಇಲ್ಲಿಂದ ನಾಳಿಂದ ಏನು ಮಾಡಬೇಕು, ಒಂದು ಕಾಡೆ ಹೇಳಿನ ನೀವು ಕಾಡೆನ ಬರೆದು ಕೊಡ್ತೇನೆ, ಇಲ್ಲಿಗೆ ನೀವು ಬರ್ಕೋರಿ, ಇಲ್ಲಿಗೆ ಈ ಥರ ಈ ಥರ ತೊಗೋರಿ, ಈ ಥರ ಚಾಲು ಮಾಡಿದ್ದು. ಈಗ ಸಂಜೀವನಿ ಕಾಡ ಏನದು, ಅದಕ್ಕೆ ಸಂಜೀವನಿ ಕಾಡ. ಅದ್ರಾಗ ಘಟಕ ಏನೇನು ಅದಾವು, ನೀವು ತುಳಸಿ ಸಿಗ್ತದೆ, ತುಳಸಿ ತಪ್ಪಲ ಸಿಗ್ತದೆ, ಜ್ಯೇಷ್ಠ ಮಾಸ ಸಿಗ್ತದೆ. ಮತ್ತು ದಗಡಿ ಪಾಲಾಗಿ ಏನಂತೀರಿ ನೀವು, ದಗಡಿ ಪಾಲ ಅಂದರೆ ಹೆಸರು ಹೂ ಬರ್ತದೆ, ಒಂದು ಹೂ ಕಲ್ಲದಾಗ ಬರ್ತಾವೆ, ಇಲ್ಲಿ ಅದಾವೆ. ಕಲ್ಲದಾಗ ಹಿಂಗೆ ಬರ್ತಾವೆ ನೋಡಿ, ತಲ್ವಾರ ದಾರಿಗತ್ಲೆ ತಪ್ಪಲೆ ಇರ್ತಾವೆ. ಮತ್ತು ಒಂದೇ ಹೂ ಹಸಿರು ಬಂದು ಒಂದೇ ಹೂ ಅಲ್ಲಲ್ಲ ಕತ್ಲಿ ಪತ್ಲ ಹಿಂಗೆ ಎಂದಾರಂತ. ತಿತ್ಲಿ ಇಲ್ಲ, ತಿಕ್ಕಿ ಪತ್ತ ತಿಕ್ಕಿ ಪತ್ತ ಅಲ್ಲ, ತಿಕ್ಕಿ ಪತ್ತ ಗೊತ್ತಾಯ್ತು. ಈಗ ಆ ಮೂರು ಅಂದರೆ ತುಳಸಿ, ತಿಕ್ಕಿ ಪತ್ಲ ಮತ್ತೇನ ಜ್ಯೇಷ್ಠ ಮಾಡಿ. ಇವು ಚೂರು ನಿಮ್ಗೆ ಹೊರಗೆ ಸಿಗ್ತಾವೆ ಒಂದಿಲ್ಲ, ಆಯುರ್ವೇದ ಅಂಗಡಿ ಅವು ಚೂರು ತೊಗೊಂಡು ಬರ್ರಿ. ಮತ್ತು ಏನು ಮಾಡೋದು, ಒಂದು ಪೇಪರ್ ತೊಗೊಳ್ಳೋದು, ಇಲ್ಲಿಗೆ ಒಂದು ಒಳಗೆ ತೊಗೊಳ್ಳೋದು. ನಿಮ್ಗೆ ಅದ್ರಾಗ 2 ಚಮಚೆ ಜ್ಯೇಷ್ಠ ಮಚ್ಚ ಚೂರ್ಣ ಅದು ಪೀರಿಯಡ್ ನೋಡ್ಕೇಸ್ ತೊಗೊಂಡು ಬರ್ಬೇಕಾ, ಎಕ್ಸ್ಪೈರಿ ಪೇಡ್ ನೋಡ್ಕೇಸ್. ಯಾಕಂದ್ರೆ ಆ ಥರನೂ ಹುಳ ಆಗೋ ಶಕ್ಯ ಇರ್ತದೆ. ಫ್ರೆಶ್ ಡೇಟ್ ಪ್ಯಾಕಿಂಗ್ ನೋಡ್ಕೇಸ್ ತೊಗೊಂಡು ಬರ್ರಿ, 1 ತಿಂಗಳಿಗತ್ಲೆ ಏನೂ ಆಗಂಗಿಲ್ಲ. ಅದು 2 ನಿಮ್ಮ ತಿನ್ನೋ ಚಮಚೆ ಅಂದರೆ ಸ್ಪೂನ್ ಅಂತೇವು. ನಿಮ್ಮ ಮನ್ಯಾಗ 5 ಮಂದಿ ಇರೋದಾರು, ಸರಾಸರಿ 5 ಮಂದಿ ಇರ್ತಾರೆ ಒಂದಿಲ್ಲ. ಏನು ಮಾಡೋದು, 2 ಟೇಬಲ್ ಸ್ಪೂನ್ ಅದು ಜ್ಯೇಷ್ಠ ಮಧು, 1 ಟೇಬಲ್ ಸ್ಪೂನ್ ತುಳಸಿ ಚೂರ್ಣ, 1 ಟೇಬಲ್ ಸ್ಪೂನ್ ಕಿತಿಪತ್ತ ಚೂರ್ಣ, ಒಂದು 3 ಚಮಚ ಅದು. ಮತ್ತು ಒಂದು ಸಣ್ಣ ಹಳದಿ ಚಮಚೆ ಇರ್ತದಲ್ಲ, ಆ ಥರಲ್ಲಿ 1 ಹಳದಿ ಚಮಚೆ ಏನು ಸೋನಾಮುಖಿ ಚೂರ್ಣ. ಯಾವುದಾ ಸೋನಾಮುಖಿ. ಮತ್ತು ಒಂದು ಚಮಚ ಇಲ್ಲಿಕರ ಅರ್ಧ ಚಮಚ ಏನು ಪುನರ್ನವ ಚೂರ್ಣ. ಯಾವುದಾ ಪುನರ್ನವ. ಇವು 4-5 ಚೂರ್ಣ ಅದು ಹೊಂದಿಲ್ಲ. ಇವು ತೊಗೊಂಡು ಬರ್ರಿ. ಮತ್ತು ಎಲ್ಲ ಗೋಳೆ ಮಾಡೋದು. ಮತ್ತು ಅದ್ರಾಗ ಕಮ್ಮಿ 3 ಲೀಟರ್ ನೀರು ಹಾಕಬೇಕು. ಪಾತ್ರೆಯಾಗ ಹಾಕ್ರಿ ಹೊಂದಿಲ್ಲ. 3 ಲೀಟ್ರ್ ಅಂದ್ರೆ ನಿಮಗೆ ಗೊತ್ತದ, ದೊಡ್ಡ ತಮಗೆ ಇಷ್ಟು ತಮಗೆ ಅಲ್ಲ, ಪೂಜೆ ತಮಗೆ ಅಲ್ಲ, ಇಷ್ಟು ದಾಣಿಗೆ 3 ಲೀಟ್ರ್ ಅಂದ್ರೆ 5 ಮಂದಿ ಮನೆಗೆ ಇರ್ತಾರೆ. ಅದನ್ನು ಕುದಿಸೋದು ಅರ್ಧ ಹಾಕ್ಬೇಕು. ಅರ್ಧ ಅಂದರೆ 1.5 ತಮಗೆ ಆಯ್ತು, ಅಂದರೆ 1.5 ಲೀಟ್ರ್ ಆಯ್ತು. ಮನೆಗೆ 5 ಮಂದಿ ಅದಾರು ಅಂದರೆ ಎಲ್ಲರಿಗೆ ಅದು ಅರ್ಧ ಲೀಟ್ರ್ ಬತ್ತಿಲ್ಲ, ಒಂದೊಂದು ಗ್ಲಾಸ್ ಬತ್ತಿಲ್ಲ. ನೀವು ಏನು ಮಾಡಬೇಕು, ಮುಂಜಾನೆ ನೀವು ನಾಷ್ಟ ಮಾಡಿಲಿಕ್ಕೆ ಮಾಡಿದ್ಮೇಲೆ ಏನೂ ಆಗಿಲ್ಲ, ಖರೆ ಊಟ ಮಾಡುವ ಹೇಳಕ್ಕೆ ಮೊದಲ 1 ಗ್ಲಾಸ್ ಕುಡಿಯೋದು. ಭಯಂಕರ ಶಿಮಿ ಇರ್ತದೆ. ಇವು ಸಣ್ಣ ಹುಡುಗರು ಏಕದಮ್ ಕುಡಿತಾರೆ, ಸರ್ಬತ್ ಗತ್ಲೆ ಹತ್ತದ ಏನ. ಅದನ್ನು ಒಂದು ಕುಡಿಯೋದು, ಹಿಂದಗಡೆ ನೀವು ಊಟ ಮಾಡಿ. ಅಂದರೆ ಏನಾಯ್ತು, ನೀವು ತಿಳಿಯುವ ಆಹಾರ ಬೆಳೀತು. ನೀವು ಏನು ಮಾಡ್ತೀರಿ, ಗಟ್ಟಿ ಎಲ್ಲ ತಿಂತೀರಿ, ನೀರನ್ನು ಕೊಡೋಂಗಿಲ್ಲ ಹೆಚ್ಚು, ಬರೀ ಇಷ್ಟು ಕೊಡ್ತೀರಿ. ಅದ್ರ ಮೇಲೆ ಡೈಜೆಸ್ಟ್ ಆಗಂಗಿಲ್ಲ. ಓಕೆ, ಇದನ್ನು ಮಾಡಿದರೆ ಏನಾಗ್ತದೆ, ನಿಮ್ಮದು ತಿನ್ನೋದು ಪ್ರಮಾಣ ಕಮ್ಮಿ ಆಗ್ತದೆ. ಅಂದರೆ ರೊಟ್ಟಿ ಅನ್ನ ಇದು ತಿನ್ನೋದು ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತಿಲ್ಲ. ಒಂದು ಅರ್ಧ ಗ್ಲಾಸ್ ಅಂದರೆ ಒಂದು ಅರ್ಧ ರೊಟ್ಟಿ ಕಮ್ಮಿ ಆಗ್ತದೆ ಒಂದು. ಅಂದರೆ ಪ್ರೆಷರ್ ಇದ್ರ ಮೇಲೆ ಪ್ರೆಷರ್ ಕಮ್ಮಿ ಆಗ್ತದೆ. ಮತ್ತು ಇದರಲ್ಲಿ ಫಾಯ್ದೆಯನ್ನು ನೋಡಿ. ಈಗ ನೀವು ಶ್ವಾಸ ನಲಿಕೆ ಇದೆ,
ಊಟ ಕೊಂಡ್ರು ಒಳ್ಳೆಕ್ ಏನು ಒಣಗಿದ್ದಿರ್ತದೆ, ಅನ್ನ ನಲಿಕೆನೂ ಒಣಗಿದ್ದಿರ್ತದೆ. ಅಂದ್ರೆ ಏನು ತಿಂತಿರೋದೆ ಜಟ್ದಲ್ಲಿ ತೆಳಗೆ ಹೋಗಂಗಿಲ್ಲ. ಬಟ್ ಏನೇನು ನೀವು ಕುಡ್ದಾನ ಏನಾಕ್ಕದ ಅಂದರೆ ಲಿಕ್ವಿಡ್ ಹಾಕದ, ಅದು ಏನು ಫ್ಲೆಕ್ಸಿಬಲ್ ಹಾಕದು, ನರಮ್ ಹಾಕದು. ಅಂದ್ರೆ ತಿಂದಿದ್ದೆಲ್ಲ ಹೊಟ್ಟೆ ಡೈರೆಕ್ಟ್ ಹೋಗ್ತದೆ. ಈ ಎತ್ತಲ್ಲಿ ಏನಾಯ್ತು ನೀರು ಅಲ್ಲ ಕುಡಿಯೋದು ಕಡೆ ನಾವು ತಗೋತೇವೆ, ಅದಕ್ಕೆ ಸಂಜೀವನಿ ಅಂತೀವಿ ನಾವು. ಒಂದಿಲ್ಲ ಒಂದು ಕಡೆ ತೊಗೊಂಡ್ರೆ ಅಷ್ಟು ಹಸುನ ಕಮ್ಮಿ ಆಗ್ತದೆ. ಮತ್ತು ಅದನ್ನು ಆಗಾನ ಏನು ಜ್ಯೇಷ್ಠ ಮದ್ದು ತಗೋತೀರಿ. ಜ್ಯೇಷ್ಠ ಮೊದಲೇ ನಿಮ್ಮೆಲ್ಲ ಥ್ರೋಟ್ ಪ್ರಾಬ್ಲಮ್, ಗಸ ಅಂದ್ರೆ ಥ್ರೋಟ್ ಏನು ಇನ್ಫೆಕ್ಷನ್ ಹಾಕದು, ಅದು ಥ್ರೋಟ್ ಮೇಲೆ ಪೈಲ ಹಾಕದು. ಯಾವುದು ಹೊರಗಿಂದ ಇನ್ಫೆಕ್ಷನ್ ಹಾಕೋದು ಇದ್ರ ಮೇಲೆ ಪೈಲೆ ಹಾಕೋದು, ಒಂದು ಗಂಟ್ಲ ಮೇಲೆ. ಅಂದರೆ ಆ ಥರ ಪರೀಕ್ಷೆ ಮಾಡ್ಕೆ ನಿಮಗೆಲ್ಲ ಡಯಾಗ್ನೋಸ್ಟಿಕ್ಸ್ ಮಾಡ್ತಾರೆ. ಬಟ್ ಅದನ್ನು ಆಗಂಗಿಲ್ಲ. ಅಂದರೆ ಎಲ್ಲ ಗಸ ಎಲ್ಲ ಕ್ಲಿಯರ್ ಹಾಕದ, ಏನು ಅಡ್ಕಸಂಗಿಲ್ಲ, ಏನೇನು ತಿಂದಿದ್ದೆಲ್ಲ ತೆಳಗೆ ಹೋಗ್ತದೆ. ಒಂದಿಲ್ಲ ಅಂದರೆ ಮತ್ತು ಅದನ್ನು ಶಿಮಿನೂ ಇರ್ತಾವೆ, ಜಸ್ಟ್ ಮತ್ತು ಶಿಮಿ ಇರ್ತದೆ, ಎಷ್ಟು ಕುಡಿದ್ರೆ ಚಲೋ ಆಗ್ತದೆ. ಹಿಂದೆ ಕಡೆ ನಿಮ್ಮ ಸ್ವರನೂ ಚಲೋ ಆಗ್ತದೆ, ಆವಾಜನು ಈಗ ತೋತ್ರೆ ಬರ್ತದೆ ಎಲ್ಲ ಬಂದಾಗ್ಬೋದು, ಘೋಗ್ರ ಆವಾಜ್ ಹಾಕೋದು. ಹೊಂದಿಲ್ಲ ಯಾವ ಥರ ದೇಶದಿಂದ ಗಸಿ ಮೇಲೆ ಪ್ರೆಷರ್ ಬರ್ತದೆ, ಇದನ್ನು ಗಸಿ ಮೇಲೆ ಪ್ರೆಷರ್ ಕಮ್ಮಿ ಆಗ್ತದೆ. ಹಿಂದೆ ಕಡೆ ನೀವು ತುಳಸಿ ತೋರಿತೇವೆ, ತುಳಸಿದಾಗ ಪ್ರಾಣವಾಯು ಅದ. ಏನದ ಪ್ರಾಣವಾಯು ಅಂದ್ರೆ ಆಕ್ಸಿಜನ್ ಅದು. ಹೊಂದಿಲ್ಲ ಈಗ ನಿಮ್ಮ ಧಾಪ್ ಹಾಕೋದು, ಹೊಂದಿಲ್ಲ ಹಾಕೋದು, ಇದು ಯಾಕ ನಿಮ್ಮ ಶ್ವಾಸ ಅಡೆತಡೆ ಹಾಕೋದು. ಈ ನೀವು ತುಳಸಿ ತರುವನ ಆ ಪ್ರಾಣವೇ ಹಚ್ಚದ ಹತ್ರಾಗ, ಅಂದ್ರೆ ನಿಮ್ಮೆಲ್ಲ ಅಡೆತಡೆ ಎಲ್ಲ ಕಮ್ಮಿ ಹಾಕೋ, ಅಂದರೆ ದಾಪ ಹತ್ತಂಗಿಲ್ಲ. ಹಿಂದ ಕಡೆ ಏನಾಯ್ತು ಮತ್ತೇನು ಹೇಳಿದೆ, ಸೋನಾಮುಖಿ ಚೂರ್ಣ. ನಿಮ್ಗೆ ಡೈಜೆಷನ್ ಯಾವ್ಯಾವ ಹಂಗಿಲ್ಲ, 3-4 ದಿವಸ ಹೊರ್ಗೆ ಹೋಗಕ್ಕೆ ಹಂಗಿಲ್ಲ. ಬಟ್ ಗ್ಯಾಸ್ ತಯಾರಾಕೋ ಒಳಗಿಂದ ಎಲ್ಲ, ಮತ್ತು ಅದಾಗ ಕಡೆನೂ ಕಲ್ಲನ್ನು ತಯಾರಾಕೋದು, ಮಲದ ಕಡೆ ಮತ್ತು ಹೊರಗೆ ಹೋಗ್ಲಿಕ್ಕೆ ತ್ರಾಸಕ್ಕೆ ರಕ್ತ ಬೀಳ್ತದೆ. ಇದನ್ನು ನಾವು ಏನು ಸೋನಾಮುಖಿ ಆದರೆ ಅದನ್ನು ಪಾಸ್ ಹಾಕದು. ಅದು ಸೋನಾಮುಖಿ ಖರೆ ನೋಡಿ ಎಷ್ಟು ಪ್ರಮಾಣಕ್ಕೆ ಕಮ್ಮಿ ಹಾಕೋದು ಅಷ್ಟು ನೋಡ್ತೇವೆ. ಅಂದರೆ ಅರ್ಧ ಹಳದಿ ಚಮಚ ಇಷ್ಟ ಹಾಕಿರಿ, ಒಂದು ಹೆಚ್ಚಬೇಡ. ಹಿಂದ ಕಡೆ ಪುನರ್ನವ ಚೂರ್ಣ. ಪುನರ್ನವ ಚೂರ್ಣ ಅಂದ್ರೆ ಏನು, ಪುನರ್ನಿರ್ಮಿತಿ. ಪುನರ್ನಿರ್ಮಿತಿ ಗೊತ್ತದು. ಪುನರ್ನಿರ್ಮಿತಿ ಅಂದರೆ ಈ ಶರೀರ ಒಳಗೆ ಏನೇನು ಘಟಕ ಅದಾವು, ಈ ನಮ್ಮ ಆಯೋದಾಗ ಏನೇನು ಘಟಕ ಕಮ್ಮಿ ಅದಾವೆ, ವೈಟ್ ಸೆಲ್ಸ್, ರೆಡ್ ಸೆಲ್ಸ್, ಇದೇನೇನು ಕಡಿಮೆ ಆಗಿದ್ದಾವೆ, ಅದನ್ನು ಪ್ರಮಾಣದಾಗ ಬರಬೇಕಿಲ್ಲ. ವಾತ ಪಿತ್ತ ಕಫ ಒಂದಲ್ಲಿ ಇದನ್ನು ಪ್ರಮಾಣದಾಗ ಬೇಕಂದ್ರೆ ಅದಕ್ಕೆ ಇತ್ತಲೇ ಏನಕ್ಕ ಪುನರ್ನವ ಚೂರ್ಣ ತೊಗೊಂಡು ಆ ಎಲ್ಲ ಲೆವೆಲ್ ಬರಬೇಕು. ಅಂದರೆ ಈ ಪ್ರಕಾರ ನಿಮ್ಮ ಆರೋಗ್ಯ ಎಲ್ಲ ಚಲೋ ತಿಳಿತೇನೆ. ಅಂದರೆ ಇದನ್ನೆಲ್ಲ ಮಾಡಬೇಕು. ನೀವು ಈ ಥರಕ್ಕೆ ನೀವು ಬೇಸರ ಮಾಡಬಾರ್ದು. ನೀವು ಎಷ್ಟು ಮಾಡ್ತೀರಿ ಮತ್ತು ಎಲ್ಲರೂ ಕೊಡೋದು, ಮುದುಕಿ ಇರಲಿ ಹುಡುಗರು ಇರಲಿ ಎಲ್ಲರೂ ಅದು ಸಿಮಿ ಇರ್ತದ ಎಲ್ಲರೂ ಕುಡಿತಾರೆ. ಆಮೇಲೆ ನಿಮ್ಮ ಅಡುಗೆ ಮೇಲಿನ ಪ್ರೆಷರ್ ಕಮ್ಮಿ ಆಗ್ತದೆ. ಇಲ್ಲಕರೆ ಅದನ್ನು ಒಳಗಿಂದ ಹೊರಗೆ ಹೋಗಲಿಲ್ಲ, ಮಲ ತಿಂದಿದ್ದ ಮತ್ತು ಎಲ್ಲೂ ಅವ್ರಿಗೆ ರುಚಿ ಹತ್ತಂಗಿಲ್ಲ. ಮತ್ತು ನೀವೇನು ಮಾಡ್ತೀರಿ, ಇದು ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ, ಏನು ಮಾಡಬೇಕು ಮತ್ತು ಸಿಟ್ಟಕ್ಕೆ ಕಾರಣ ಪ್ರೆಷರ್ ಹಾಕತ್ತಿಲ್ಲ. ಅದನ್ನ ಒಳಗಿಂದ ಎಲ್ಲ ಪ್ರೆಷರ್. ಅದಕ್ಕೆ ನಾವು ಹೆಸರೇನು ಹೇಳಿದೆವು, ಸಂಜೀವನಿ ಕಾಳ. ಸಂಜೀವನಿ ಆಗ್ತಿಲ್ಲ ನೋಡಿ, ಪ್ರೆಷರ್ ಮಾಡಿ. ಮತ್ತು ನಮಗೂ ನೀವು ಕೊಡಬೇಕು, ಇದನ್ನು ನಮ್ಗೆ ತೆಮ್ಗೆ ತುಂಬ ಕೂಡಬೇಕು. ಆಮೇಲೆ ನಮ್ಗೆ ಲಿಕ್ವಿಡ್ ಹೆಚ್ಚಬೇಕು, ನಾವು ಸಾಲಿಡನ್ನು ಕಮ್ಮಿ ಬೇಕು. ಯಾಕಂದ್ರೆ ನಾವು ಹೊರಗೆ ಹೋಗೋದು ಕಡಿಮೆ ಆಗಬೇಕು. ಲಿಕ್ವಿಡ್ ನಾವು ಇಲ್ಲಿ ಆ ಕಡೆ ಎಲ್ಲಿ ಒಂದಕ್ಕೆ ಕೊಂಡ್ರಾಕ ಹಾಕೋದು ಖರೆ 2 ನಂಬಕ್ಕೆ ಹೋಗೋದು, ಅದು ನಮ್ಗೆ ಪ್ರಾಬ್ಲಮ್ ಬಂದು. ಈಗ ನಾವು 3-4 ಸರಿ ಆ ಕಡೆ ತಕ್ಕ ಹೋಗಿ ಬನ್ನಿ, ಒಳ್ಳೆ ಬನ್ನಿ, 2-3 ಸರಿ ಬಕ್ ಎಲ್ಲಿ ಮೂಲೆಗೆ ಹೋಗಿ ಕೂತು ಬನ್ನಿ, ಎಲ್ಲ ಕಡೆ ಮಂದಿ ಏನು ಮಾಡೋದು. ಆ ಥರ ವಿಷಯದಿಂದ ಇದನ್ನು ಈ ವಿಚಾರ ನೀವು ಮೊದಲೇ ಮಾಡಿರಿ. ಒಂದು 4 ಆ್ಯಂಗಲ್, ಒಂದು ಅರ್ಧ ಗುಂಟೆ ಮೇಲೆ ಶಕ್ಕದಿಲ್ಲ, 50/25 50/25 ಒಂದು ಇದನ್ನು 4 6 8 7 ಆ್ಯಂಗಲ್ ಹಾಕ್ರಿ. ಮತ್ತು ನೀವು ಶೆಡ್ ನೆಟ್ ಇರ್ತಾವೆ, ಶೆಡ್ ನೆಟ್ ಕಟ್ಬೇಕು. ಮ್ಯಾಲಿಂದ ಎಲ್ಲಿ ಇಲ್ದಿಕ್ರೆ ನಡೀತದೆ. ಶೆಡ್ ನೆಟ್ ಯಾಕೆ ಹೊರಗಿಂದ ನೋಡೋಕೆ ಬಂದಾಕ ಹೊಂದಿಲ್ಲ. ಮ್ಯಾಲಿಂದ ಏನಕ್ಕೆ ಪ್ರಾಬ್ಲಮ್ ಇಲ್ಲ, ಅಥವಾ ಮ್ಯಾಲಿಂದ ಖುಲ್ಲಾನೇ ಇರ್ಬೇಕು.
ಯಾಕಂದ್ರೆ ನಾದು ಇರ್ತದೆ ನಾದು ಹೊಂಟು ಹೋಗ್ತದೆ ಅಲ್ಲಿಂದ. ಇದನ್ನು ನೋಡ್ರಿ ಮಾಡಿದರೆ ಅದಕ್ಕೆ ನಿಮ್ಗೆ ಕಷ್ಟ ಏನೆಲ್ಲ ಎಲ್ಲದ ಆ್ಯಂಗಲ್ ಈ ಕಡೆ ನಿಮಗೆ ಬಿದ್ದಿದ್ದು ಅದಾವೆ. ಒಂದಿಲ್ಲ ಶೇಡ್ ನಟ್ಟು ಈ ಕಡೆ ಎಲ್ಲ ಬಿದ್ದಿದ್ದದ ಅದೇ ಇಲ್ಲ, ಅದನ್ನು ಯೂಸ್ ಮಾಡಿ ಒಂದು ದಿವಸ ಮಾಡಿರ್ಕ ಒಂದು ದಿವ್ಸಕ್ಕೆ ತಯಾರಾಗ್ತದೆ ಇಚ್ಛೆ ಅದ್ರ. ಎಳೆ ನೋಡ್ರಿ. ಹಾಂ 4 ಅದು ಇನ್ನೂ ಎಳೆದು ಪ್ರೋಷದೋಪವಾಸಾತು ಭೋಗೋಪ ಪರಿಮಾಣಾತು ಒಂದಿಲ್ಲ ಅಂದರೆ ಹತ್ತರ ಮೇಲಿಂದ ಮೊಮ್ಮತ್ತು ದೂರ ಆಯ್ತು. ಇಂದ ಕಡೆ ಏನ ಒಬ್ಬ ಪರಿಮಾಣ ವ್ರತ ಆತು. ಮುನಿಕೋ ಆಹಾರ ಅಂದ್ರೆ ಮುನಿಗೆ ಆಹಾರ ಕೊಟ್ಟು ನಾವು ಆಹಾರ ಮಾಡ್ಬೇಕು. ಅಂದರೆ ಇದರಲ್ಲಿ ಏನಾಗ್ತದ ಅತಿಥಿ ಸಂವಿಭಾಗ. ನೀವು ಪಾವನೆಯರು ಬಂದ್ರೆ ಮೊದಲು ಅವ್ರಿಗೆ ಊಟ ನೋಡ್ತಿರಿಲ್ಲ, ಮತ್ತು ಇವ್ರ ಪಾವನೆಯರು ಅದಾರಿಲ್ಲ ಅವ್ರ ಕಡೆ ನಿಮ್ದು ಎಲ್ಲರ ಲಕ್ಷ್ಯ ಎಲ್ಲರ ಲಕ್ಷ್ಯ ಇರತ್ತದು. ಖರೆ ಎಲ್ಲ ಮಂದಿರದ್ದು ಇರಂಗಿಲ್ಲ, ಬರೀ ಒಂದು 3-4 ಮನೆಯವ್ರದ್ದು ಇರ್ತದೆ. ಊರಾಗ ನಾವು 100 ಮನೆ, ಖರೆ 3-4 ಮನೆಯಿಂದ ಮಾರೋದ ಕಡೆ ಲಕ್ಷ್ಯ ಇರ್ತದೆ. ಎಲ್ಲರೂ ನಿಮಗೆ ಆರೋಗ್ಯ ಬೇಕು ಅಂದ್ರೆ ಪೈಲ ಮುನಿ ಆರೋಗ್ಯ ನೋಡ್ರಿ, ಮುನಿ ಹಸು ನೋಡ್ರಿ, ಅದನ್ನು ನಿಮ್ಮ ಹಸು ಅದು. ಖರೆ ಪೈಲ ನೀವು ತಿಂದರೆ ನಿಮ್ಮದು ಮನುಷ್ಯ ಧರ್ಮ ವ್ಯರ್ಥ. ಮತ್ತು ಏನು ಅತಿಥಿ ಸಂವಿಭಾಗ ವ್ರತ ಅಂತಾರೆ ಅದಕ್ಕೆ. ಹಾಂ, ಈಗ ಅತಿಚಾರ ದೂರ ಕರ್ನೇಕ ಉಪದೇಶ. ಅತಿಚಾರ ಅಂದ್ರೆ ದೋಷ, ಅತಿಚಾರ ಅಂದ್ರೆ ದೋಷ. ವ್ರತ ಪಾಲನದಾಗ ಏನು ಅತಿಚಾರ ದೋಷ ಹಾಕವು ಆ ದೋಷ ದೂರ ಮಾಡಬೇಕು ಅಂದರೆ ಉಪದೇಶ. 12 ವ್ರತಕ್ಕೆ ಅತಿಚಾರ ಪನ ನ ಲಗಾವೆ ಅಂದರೆ ನೋಡ ಈ ಅರ್ಥ ಏನಾಗ್ತದೆ. ಅತಿಚಾರ ಅಂದ್ರೆ ದೋಷ, 12 ವ್ರತದ್ದು ಅತಿಚಾರ. ಪನ ಅಂದ್ರೆ ಪುನಃ ಮ್ಯಾಲೋ ಮೇಲೆ, ನ ಲಗಾವೆ ಮ್ಯಾಲೋ ಮೇಲೆ ನ ಹತ್ತಬಾರ್ದು. ಈ ಥರ ದಶೆಯಿಂದ ಏನು ಮಾಡಿದ್ರು ಮರಣ ಸಮಯ ಸನ್ಯಾಸ ಧಾರಿ ತಸದೋಷ ನಸಾವೈ ಅಂದರೆ ಮನ ಸಮಯ ನಾವು ಸಮಾಧಿ ಬಂದು ತೊಗೋತೇವೆ ಆ ಹೇಳಕ್ಕೆ ಈ ದೋಷ ಬರಬಾರ್ದು. ಅಂದರೆ ಈ ದೋಷ ನಷ್ಟ ಮಾಡಬೇಕಿಲ್ಲ, ಅತಿಚಾರ ದೋಷ. ಆ ಥರ ದರ್ಶನ ಏನು ಮಾಡಬೇಕು ನಾವು ಆ ಥರ ಕಡೆ ಲಕ್ಷ್ಯ ಕೊಡಬೇಕು. ಯಾವುದೂ ನೀವು ವ್ರತ ತೊಗೋತೀರಿ ಆ ವ್ರತದ ದೋಷ ಏನ ಅದೇ ಪೈಲ ತಿಳ್ಕೊಬೇಕು. ನೀವು ಗಾಡಿ ತೊಗೋತೀರಿ, 2 ವೀಲರ್ ಟ್ರ್ಯಾಕ್ಟರ್ ತೊಗೋತೀರಿ, ಅಲ್ಲಿಂದ ಎಲ್ಲ ತಿಳ್ಕೊಂಡು ಬರ್ತೀರಲ್ಲ, ಈ ಬಂದ್ ಮಾಡಿದರೆ ಏನು ಮಾಡಬೇಕು, ಬಂದ್ ಆ ಥರ ಏನು ಮಾಡಬೇಕು ಅಂದ್ರೆ ದೋಷ ಆದರೆ ಏನು ಮಾಡಿ ಅದ ದರ್ಶನ. ನಮ್ಮದು ಜೀವನ ವಾತ್ಸಲ್ಯಮಯ ಇರಬೇಕು. ನಮ್ಮ ಮೇಲೆ ರಾಗದ್ವೇಷ ಆಗಬಾರ್ದು, ಮತ್ತೊಬ್ಬರ ಮೇಲೆ ರಾಗದ್ವೇಷ ಆಗಬಾರ್ದು. ಅಂದರೆ ಸ್ವಪರ ವಾತ್ಸಲ್ಯ ಆಗಬೇಕು, ಸ್ವಪರ ಧರ್ಮ ಆಗಬೇಕು, ಸ್ವಪರ ಅತಿಥಿ ಸಂವಿಭಾಗ ಆಗಬೇಕು. ಆ ಥರ ದರ್ಶನ ನಾವು ಏನು ಮಾಡಬೇಕು, ಅದು ದೋಷ ಬಾಜುಗೆ ತೆಗಿಬೇಕು, ದೋಷ ತ್ಯಾಗ ಹಾಕಬೇಕು. ಅತಿಚಾರ ಯೋ ಶ್ರಾವಕ ವತ ಪಾಲ ಸ್ವರ್ಗ ಸೋಲಮ ಉಪಜಾವೈ. ನೋಡ್ರಿ ಎಂತ ಅರ್ಥ ಹೆಂಗೆ ಹಾಕದ್ ನೋಡಿ. ಈ 12 ಈ ಶ್ರಾವಕ ವ್ರತ ಪಾಲನೆ ಮಾಡೋಕ್ಕೆ ನಾವು ಸ್ವರ್ಗಕ್ಕೆ ಉತ್ಪನ್ನ ಆಗಬೇಕು, ಉಪಜಾವೆ ಅಂತ. ಮತ್ತು ಮುಂದೇನಂತಾರೆ ತಹತೈ ಚಯನರ ಜನ್ಮ ಪಾಯ ಮುನಿ ಭಯ ಶಿವಜಾಯ. ಅಂದ್ರೆ ಈ ಥರ ಆಗಿ ಎಲ್ಲ ನಾವು ಸ್ವರ್ಗ ಸೋಲ್ಮ ಆಯ್ತು. ಒಂದೇ ನಿರತಿಚಾರ ದೋಷ ಮಾಡೋದು ನಿಮ್ಮ ಚಟ ಆಯ್ತು. ನಿರತಿಚಾಯ ದೋಷ ದೂರ ಮಾಡೋದು ಚಟ ಆಯ್ತು. ಅಂದರೆ ವ್ರತ ಶುದ್ಧ ಪಾಲನೆ ಆಯ್ತು. ವ್ರತ ಶುದ್ಧ ಪಾಲನೆ ಆಗ್ತದ, ಆವಾಗ ಏನಾಗ್ತದ ನಿಮ್ಮದು ಈ ಮನುಷ್ಯ ಜನ್ಮನೂ ಕ್ಷಯ ಆಗ್ತದೆ. ಮತ್ತೆ ಎಲ್ಲಿ ಹೋಗ್ತೀರಿ ಮೋಕ್ಷ. ಏನಂದರೆ ವ್ರತ ಪಾಲನೆ ದೋಷ ನಾವು ಕ್ರಮಲೆ ಕಮ್ಮಿ ಮಾಡ್ಕೋತ ಸ್ವರ್ಗದಶ ಅಂದರೆ ಆತ್ಮದ ಶುದ್ಧ ಅವಸ್ಥೆ ಮಾಡಬೇಕು. 12 ವ್ರತಕ್ಕೆ 5 ಅತಿಚಾರ ದೋಷ. ಈ 12 ವ್ರತದ್ದು ಏನೇನು 5 ಅತಿಚಾರ ಅಂದರೆ ದೋಷ ಅದಾವು. ಉನೇ ನಹಿ ಲಗಾನಾ ಚಾಹಿಯೇ, ಅವು ದೋಷ ನಾವು ಮಾಡಬಾರ್ದು. ಮೃತ್ಯುಕ್ಕೆ ಸಮಯ ಮರಣವತ್ತು ನಿಮಗೆ ಹೇಳಿ ಬರ್ತದೇನು ಅಂದ್ರೂ ನಿಮ್ಮ ವಯಸ್ಸು ಆವಾಗ ಹೆಂಗೆ ಆಗ್ತದೆ, ಯಾವುದೇ ರೋಗ ಆಗ್ತದೆ ಆವಾಗ ನಿಮ್ಗೆ ತಿಳಿತದಲ್ಲ, ಈ ಥರ ನಾವೇನು ಬೆಳೆಯಂಗಿಲ್ಲ. ಒಂದಿಲ್ಲ ಈ ವಿಶ್ವಾಸ ಆಗಾನ ಏನು ಮಾಡಬೇಕು, ಹಾಂ
ಸಲ್ಲೇಖನ ಸಾಧು ಖರೆ ಆತಲ್ಲಿ ನಮ್ಮ ಮನಸ್ಸಲ್ಲಿ ಏನು ಮಾಡಬಾರ್ದು. ಅದಕ್ಕೆ ಪೈಲೆ ಯಾರು ಮುನಿ ಅದಾರು ಮಾತಾಜಿ ಅದಾರು ಅವ್ರ ಕಡೆ ಹೋಗಿ ಕ್ಯಾಸ್ ಹಿಂಗೆ ತ್ರಾಸ ಆಗಪ್ಪ ಡಾಕ್ಟ್ರ್ ಕಡೆ ಮೊದಲು ಹೋಗ್ರಿ ಈಗ ಹಿಂಗೆ ತ್ರಾಸ ಅದ ಒಂದು ಆ ಥರ ಔಷಧಿ ಹಾಕ್ಸುತ್ತವ್ರಿ ಮೊದಲು ಅದನ್ನು ನಿವಾರಣೆ ಮಾಡಿ ರೋಗ ನಿವಾರಣೆ ಮಾತ್ರ ಮತ್ತು ಸಲ್ಲೇಖನ ಕ್ಯಾನ್ಸಲ್ ಮುಂದೆ ನೋಡೋದು. ಖರೆ ನಾವು ಪೈಲೆ ಡಾಕ್ಟ್ರ್ ಕಡೆ ಹೋಗ್ಬೇಕು. ಡಾಕ್ಟ್ರಿ ಇಲ್ಲಾಂದ್ರೆ ನೀವು ಮಹಾರಾಜರ ಕಡೆ ಹೋಗಿ. ಮತ್ತು ಮಹಾರಾಜರ ಕಡೆ ಹೋಗೋದು ಅಂದ್ರೆ ಸ್ವಲ್ಪ ವಿಚಾರ ಮಾಡಿ ಹೋಗಿ. ಯಾರು ಲಗೇಜ್ ದೀಕ್ಷಾ ತೊಗೊಂಡು ತರು ಮಹಾರಾಜರ ಕಡೆ ಹೋಗ್ಬೇಡ. ಯಾರು ಮುದುಕಿರ್ತಾರೆ ಅನುಭವ ಇರ್ತದೆ ಅವ್ರ ಕಡೆ ಹೋದ ಕೇಸ ಅವ್ರಿಗೆ ಚರ್ಚೆ ಮಾಡಿ ಮತ್ತು ಅವರು ಮತ್ತು ನಿಮ್ಮದು ವಿಚಾರ ಸಾಮಾಯಿಕ ಬರಾಬರ ಆಯ್ತು ಅಂದರೆ ನಿಮ್ಗೆ ಚಾಲು ಮಾಡಿ. ಇಲ್ಲಿ ಅಂತಾರೆ उन्हें दोष नहीं लगा मैं समाधि मारण धारण करके उसके दोष को दूर करना चाहिए. इस प्रकार श्रावक व्रतों का निरतिचर पालन करके 16 स्वर्ग में उत्पन्न होना होता है. वहाँ से आयु पूर्ण करके मनुष्य जन्म पाकर मुनि बनकर मोक्ष में. ಅಂದರೆ ನಾವೆಲ್ಲ ವ್ರತ ದೋಷ ಕಮ್ಮಿ ಮಾಡೋದು ದೋಷ ಕಮ್ಮಿ ಮಾಡೋದು ಸ್ವರ್ಗ ಹೋಗ್ತೇವೆ. ಸ್ವರ್ಗ ಹೋಗೋಣ ಅಲ್ಲಿಂದ ಆಯುಷ್ಯ ಇರೋಣ ಅಲ್ಲಿಂದ ನಾವು ಛಯ ಆಗ್ತೇವೆ. ಅಲ್ಲಿಂದ ಇಲ್ಲಿ ಮನುಷ್ಯ ಧರ್ಮ ಸಿಗ್ತದೆ ಮನುಷ್ಯ ಧರ್ಮ ಆಗೋಣ ಮತ್ತು ಅಲ್ಲಿಂದ ನಿಮಗೆ ಏನ್ರಿ ಏನಾಯ್ತು ಜಾತಿ ಸ್ಮರಣ ಹೊಂದಿಲ್ಲ ಅಕ್ಕದಲ್ಲಿ ಜಾತಿ ಸ್ಮರಣ ಆಗೋಣ ನಾವು ನೋಡಬೇಕು. ಅಲ್ಲಿ ಸ್ವರ್ಗಕ್ಕೆ ಹೋಗೋಣ ನಮ್ಗೆ ಸುಖ ಇಲ್ಲಿ ಮತ್ತು ಇಲ್ಲೇ ಬರಬೇಕಾಗ್ತದೆ ಹೊಂದಿಲ್ಲ. ಬಟ್ ಈ ಮನುಷ್ಯ ಜನ್ಮ ಶ್ರೇಷ್ಠ ಅದ ಮತ್ತು ಈಗ ನನ್ನ ವಯಸ್ಸಾಗ್ಯದ ನಾ ಏನು ಮಾಡಬೇಕು ಸಮಾಧಿ ಮಾರಣ ಮಾಡಬೇಕು. ಮತ್ತು ಸಮಾಧಿ ಮಾರಣ ಮಾಡುವಳಕ್ಕೂ ಸ್ವರ್ಗದ ಇಚ್ಛೆ ಇಡಬಾರ್ದು. ಯಾವ್ದು ಇಚ್ಛೆ ಮತ್ತು ಯಾವ್ದು ಇಡಬೇಕು ನಂಗೆ ಭಗವಾನ್ ಆಗೋದು. ಭಗವಾನ್ ನಿನ್ನೆ ಹೆಸರು ಹೇಳಿದ್ದು ಅರ್ಥ ಏನು ಹೇಳಿದೆ ಭಗವಂತ ಅರ್ಥ ಏನು ಹೇಳಿತು ನಿನ್ನೆ ಮಾನ್ಯ ಏನು ಹೇಳಿದೆ ನಿಮ್ಗೆ ಯಾರಿಗಿಲ್ಲ ಭಗವಾನ್ ಇಲ್ಲಿ ಯಾರು ನಾ ಕೈ ಮುಗಿಯಂಗಿಲ್ಲ. ಭಗ ಅಂದರೆ ಬುದ್ಧಿ ಭಗ ಅಂದರೆ ಬುದ್ಧಿ ವಾನ್ ಅಂದರೆ ಸಹಿತ ಬುದ್ಧಿವಾನ ಅವರು ಭಗವಾನ್. ಬಕ ನೀವು ಬುದ್ಧಿವಾನ ಅದಿರಿಲ್ಲ ಇಲ್ಲ ಸ್ವಲ್ಪ ಅದಲ್ಲ ಇದನ್ನು ಎದ್ದು ತಿನ್ಬೇಕು ಇದನ್ನೇ ತಿಳಿತಾ ಇಲ್ಲ ಅದು ಬುದ್ಧಿನಲ್ಲ ಅದಲ್ಲ. ಎಲ್ಲರಿಗೆ ಬುದ್ಧಿ ಆಗ ಖರೆ ನಮ್ಮ ಕರ್ಮ ಕ್ಷಮ ಹೆಂಗೆ ಇರ್ತದೆ ಅದಕ್ಕೆ ಕಡಿಮೆ ಹೆಚ್ಚು ಕಡಿಮೆ ಆಗ್ತದೆ ಖರೆ ಎಲ್ಲರಿಗೆ ಬುದ್ಧಿ ಅದ. ಕ್ಷೋಪಶಮ ಅಂದರೆ ನಮ್ಮ ಕರ್ಮದ ಪಡೆದೆ. ಕ್ಷೋಪಶಮ ಅಂದ್ರೆ ಕರ್ಮದ ಪಡೆದೆ. ಆ ಕರ್ಮದ ಪಡೆದೆ ಎಷ್ಟು ನಾವು ತಿಳಿ ಮಾಡ್ತೇವೆ ಅಷ್ಟು ನಮ್ಮ ಬುದ್ಧಿ ಉಪಶಮ ಹೌದೇ ಏನಾಕದು ಉಪಶಮ ಅಲ್ಲ. ಹಾಂ ಬುದ್ಧಿ ಅಂದ್ರೆ ಬೆಳೀತದೆ ಹೊರಗೆ ಬರ್ತದೆ. ಮತ್ತು ನಾವೇನು ಮಾಡಬೇಕು ಆ ಕರ್ಮದ ಪಡೆದೆ ತಿಳಿದು ಆಗೋದು ಸಲಕ್ಕೆ ಇಲ್ಲಿಗೆ ಹರಿದು ಹೋಗೋದು ಸಲಕ್ಕೆ ನಾವೇನು ಮಾಡಬೇಕು ಶಾಂತ ಅಂದರೆ ನಮ್ಮ ವಿಕಾರ ಏನಾದವು ಅವು ವಿಕಾರ ಹೋಗ್ಬೇಕು. ನಾವು ಅಸ್ವಾಭಾವಿಕ ಆಕ್ಕೇವು ಅವಾಗ ವಿಕಾರ ಆಕ್ಕವು ಮತ್ತು ಸ್ವಾಭಾವಿಕ ಆಕ್ಕೇವು ಅವಾಗ ವಿಕಾರ ಕಡಿಮೆ ಆಕ್ಕವು. ಅಂದರೆ ಆತ್ಮನ ಮೇಲಿಂದ ಕರ್ಮದ ಪಡೆದೆ ಕಮ್ಮಿ ಆಗ್ತದೆ ಅಂದರೆ ಆತ್ಮದ ಬುದ್ಧಿ ಎಲ್ಲ ಪ್ರಕಾಶಿತ ಆಗ್ತದೆ ಒಂದೇ. वहाँ से आयु पूर्ण के मनुष्य जन्म पाकर मुनि बनकर मोक्ष में जाता है. ಇಲ್ಲಿ 4ನೇ ಆಲ್ಮ ಸಮಾಪ್ತ ಆಯಿತು. ಈಗ ಮತ್ತೆಂತ ತಗೊಳ್ಳೋದು ಹಾಂ ಕಾಯ್ತು ಹಾಂ ಚಲೋ ನಮಗೆ ಗೊತ್ತಿಲ್ಲ ನಮ್ಮ ಮರ್ತು